स्वामिये शरणमय्यप्पा ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ, ಮನಸ್ಸನ್ನು ಸ್ವಿಚ್ ಆನ್ ಮಾಡಿ ಪ್ಲೀಸ್. ಆನಂದ, ನನ್ಗೊಂದು ಪ್ರಾಮಿಸ್ ಮಾಡ್ತೀಯಾ? ಏನದು? ನೀ ನನ್ ಯಾವ ಕಾರಣಕ್ಕೂ ಅಳಿಸ್ಬಾರ್ದು, ಆಯ್ತಾ? ಸರಿ ಸರಿ. ಜಾಸ್ಮಿನ್, ನೀನು ಅಷ್ಟೇ, ನನ್ ಯಾವ ಕಾರಣಕ್ಕೂ ಬಿಡ್ಬಾರ್ದು. ಜಾಸ್ಮಿನ್, ನಮ್ ಸ್ನೇಹನ ಆಗಾಗ ರಿವ್ಯೂ ಮಾಡ್ಕೋಬೇಕು. ಯಾಕೆ? ದೊಡ್ಡವ್ರಾಗ್ತಾ ಆಗ್ತಾ ಬದ್ಲಾಗ್ತೀವಿ ಅಂತ ದೊಡ್ಡವರೇ ಹೇಳಿದ್ದಾರೆ. ಸರಿ, ಈಗ್ಲೇ ಕೈ ಬಿಡಿಸ್ಕೊಂಡ್ ನೋಡೋಣ. ಮುಗ್ಧ ಕನಸುಗಳ ಕಪ್ಪು ಬಿಳುಪು ಇವರ ಸ್ನೇಹ. ಹೆಸರು ಡೇವಿಡ್ ಡಿಸೌಜಾ, ವಯಸ್ಸು 19, ವೈಲೆಂಟ್ ಟೀಚರ್, ಅಂದರೆ ಪಿಟೀಲ್ ಕೊಯ್ಯೋದು. ಮುದ್ದಾಗಿರ್ತಾಳೆ, ಸದಾ ಮಲ್ಲಿಗೆ ತರ ಘಮ್ ಅಂತ ನಗ್ತಾ ಇರ್ತಾಳೆ. ಐಡಿ ಕಾರ್ಡ್ನ ಓದಿದ್ ಸಾಕು, ಮನ್ಸಲ್ಲಿರೋದನ್ನ ಯಾಕೆ ಓದ್ತಿದ್ಯಾ? ನಾನೇನು ಸುಳ್ಳು ಹೇಳಿಲ್ವಲ್ಲ. ಆನಂದ ಆನಂದವಾಗಿರ್ತಾನೆ, ಸದಾ ನಗ್ತಾ ಇರ್ತಾನೆ, ಹೂ ತರ. ನೀನ್ ಮನ್ಸಲ್ಲಿ ಅನ್ಕೊಂಡಿದ್ದು ನನಗೆ ಕೇಳಿಸ್. ನನ್ ಮನ್ಸ್ ಬೇರೆನಾ? ನಿಲ್ಸ, ಮಾವ ಹೆಲ್ಮೆಟ್ ಎಲ್ರಿ? ಅದು ಹೆಲ್ಮೆಟ್ ಯಾಕೆ ಸರ್? ಆಕ್ಸಿಡೆಂಟ್ ಆದ್ರೆ ನಿಮ್ ತಲೆ ಗೇಟ್ ಬೀಳ್ದೆ ಇರ್ಲಿ ಅಂತ. ಬೇರೆ ಎಲ್ಲಿ ಇಟ್ಟು ಬಿದ್ರು ಪರವಾಗಿಲ್ಲ. ಇಂಪಾರ್ಟೆಂಟ್ ರೀ. ಓಹೋ, ನಮ್ ಬಾಡಿಯಲ್ಲಿ ಬೇರೆ ಯಾವ್ದು ಇಂಪಾರ್ಟೆಂಟ್ ಇಲ್ವಾ ಸರ್? ಫೈನ್ ಕಟ್ರಿ. ಫೈನ್ ಕಟ್ಟಮ್ಮ. ಅಯ್ಯೋ, ಇವ್ ಮುದಿಗ ಸಾಕೆ, ಬೇಗ ಕಣ್ಣು ನೋಡಿ. ಹಾ, ಅದು ಸರಿ, ಹೋಗಮ್ಮ. ಲೇ 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 ಅಲ್ಲಿ ನಿಲ್ಸೆ. ಜಾಸ್ಮಿನ್, ಈ ಜಾಗ ಜ್ಞಾಪಕ ಇದೆಯಾ? ಇಲ್ಲ. ಹಾ, ಇಲ್ವಾ? ನಾಯಿ ನಾಟಕ ಆಡ್ತಾವಳೆ. ನಿನ್ಗೆ ಈಗೆಲ್ಲ ಜ್ಞಾಪಿಸ್ತೀನಿ ತಡಿ. ಅಲ್ಲಿ ಮಾರ್ಚ್ 3ನೇ ತಾರೀಕು ಶುಕ್ರವಾರ 8:15 ನಾನು ನೀನು ಮೊದಲು ಭೇಟಿಯಾಗಿದ್ದು. ಟಂಟಡ
ತಗೋ ನಿನ್ ನಾಯ್ನ. ಇದು ನಂದಲ್ಲ. ಮತ್ ಅಷ್ಟೊಂದು ಟೆನ್ಷನ್ ಅಲ್ಲಿದ್ದೆ ಯಾಕೆ? ಇದು ನಮ್ದಲ್ಲ ಅಂದ್ರೆ ಸಾಯಕ್ ಬಿಟ್ಬಿಡೋದಾ? ನೀನ್ ನಾಯಿನ ಪಾಪ ಅಂತ ಕಾಪಾಡ್ದ್ಯಾ ಇಲ್ಲ ಅಂದ್ರೆ ನನ್ಗೋಸ್ಕರ ಕಾಪಾಡ್ದ್ಯಾ? ನಾನ್ ನಾಯಿನ ಕಾಪಾಡಿದ್ಮೇಲೆ ನಿನ್ನ ನೋಡಿದ್ದು. ಯಾರ್ದೇ ಆಗಿದ್ರು ಕಾಪಾಡ್ತಿದ್ದೆ. ಇವರಿಬ್ಬರು ಸ್ನೇಹಕ್ಕೆ ನಾಂದಿ ಆಡ್ತು. ನೀ ನನ್ ಫ್ರೆಂಡ್ ಆಗ್ತೀಯಾ? ಈ ಜೀವ ಇರೋವರೆಗೂ ನೀನೊಬ್ಳೇ ನನ್ ಫ್ರೆಂಡ್. ವೈಲಿನ್ ಶುದ್ಧ ಕೂಡ ಇಲ್ಲ ನೀನು, ಈಗಲೇ ವೈಲಿನ್ ಕಲಿತಿದ್ಯಾ? ಯಾಕೆ? ಅಯ್ಯೋ ನೀನ್ ಕಲಿಯಪ್ಪ, ಯಾರ್ ಬೇಡ. ನನ್ ವೈಲಿನ್. ನಿನ್ ಜೀವ ಸೇಫ್. ಇದು ನನ್ ವೈಲಿನ್ ಅಂತ ತಾನೆ ನೀನ್ ಎತ್ಕೊಂಡ್ ಬಂದೆ? ಇಲ್ಲ, ನಿಂದು ಅಲ್ದೇ ಇದ್ರೂ ತರ್ತಾ ಇದ್ದೆ. ಯಾಕೆಂದ್ರೆ ಸಂಗೀತ ಅಂದ್ರೆ ನನಗೆ ಪ್ರಾಣ. ಅದಕ್ಕೆ ಕಣೋ ನೀನ್ ನನ್ ಫ್ರೆಂಡ್ ಆಗಿದ್ದು. ಇದ್ದಿದ್ದಂಗೆ ಕೆಲವರು ಮುಖದ ಮೇಲೆ ಹೇಳ್ತಾರೆ, ಆದ್ರೆ ನೀನು ಉಗ್ಗದ್ ಹೇಳ್ತೀಯಲ್ಲ, ಅದೇ ವ್ಯತ್ಯಾಸ. ಸರಿ 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 ಗಮ ಸರಿ ಗಮ ಸರಿ ಸರಿ ಗಮ ಸರಿ ಸರಿ ಗಮ ಸರಿ ಮಿಡಿ 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 ತನನಾನ ತಾನನಾನ ತನನಾನ ತಾನನಾನ ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಅಲ್ಲ ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಅಲ್ಲ ಹೆಂಗೆ ಇವನ್ ಯಾರೇ ಸತ್ಯಾನಂದ? ಸರ್. ಏಯ್, ಬರೀ ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡ್ತೀರಾ ಅನ್ಕೊಂಡಿದ್ದೆ. ಗಾಡಿ ಅಡ್ಡಾಕ್ಬಿಟ್ಟು ಭಿಕ್ಷೆ ಬಿಡ್ತೀರಾ? ಸರ್ ತಿರುಪತಿ ಹೋಗ್ತಾ ಇದೀನಿ, ಕಾಣಿಕೆ ಹಾಕಿ ಸರ್. ನೀನೇನ್ ತಿಮ್ಮಪ್ಪನ್ ಬ್ರೋಕರಾ? ಇದೇನ್ ಸರ್ ಹಿಂಗೆ ಹೇಳ್ಬಿಟ್ರಿ? ಸರಿ ಹೋಗ್ಲಿ ಬಿಡಿ ಸರ್. ಏಯ್ ಬಾಯ್ಲಿ. ಸರ್ 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 ಏ ತಡಿಯಾ, ಇದರಲ್ಲಿ ನಮ್ದೊಂದು ಫ್ಲಾಶ್ ಬ್ಯಾಕ್ ಇದೆ. ಇದು ಒಂದು ಹಳೆ ಮಾಡೆಲ್ ಟೆಂಪೋ. ಇದು ಕೂಡ ಕತೆಗೊಂದು ತಿರುವು ಕೊಡುತ್ತೆ. ನೀನ್ ಯಾಕೆ ಸರಿಯಾಗೋದಲ್ಲ? ಓದ್ತೀನಿ ಆದ್ರೆ ತಲೆಗತ್ತಲ್ಲ. ಅಂದ್ರೆ ಇಷ್ಟ ಅಲ್ದೇ ಇರೋದನ್ನ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಹೋಗ್ಲಿ, ನೀನ್ ಓದಿ ಏನಾಗ್ಬೇಕು ಅಂತಿದ್ಯಾ? ನನ್ ಲೆವೆಲೇ ಬೇರೆ.
ನೋಡ್ದ್ಯಾ ನಿನ್ ಲೆವೆಲ್ ನ ಇವರೇ ಫಿಕ್ಸ್ ಮಾಡ್ಬಿಟ್ರು. ಅಂದ್ರೆ ನಿನ್ ಬುದ್ಧಿ ಪರೀಕ್ಷೆ ಮಾಡೋದಕ್ಕೆ ಈ ಚೆಸ್ಸು. ನೀನ್ ಚೆಸ್ ಪ್ಲೇಯರೇ ಆಗ್ಬೇಕು. ನಿನ್ ಭವಿಷ್ಯ ಪರೀಕ್ಷೆ ಮಾಡೋದಕ್ಕೆ ಈ ₹1 ಕಾಯಿನ್. ಹೆಡ್ಸ್ ಬಿದ್ರೆ ನೀನ್ ನಾನ್ ಹೇಳ್ದಂಗೆ ಕೇಳ್ಬೇಕು. ಇವ್ರ ಜ್ಞಾಪಕ ಇದೆ ನಿನಗೆ? ಇವ್ರ ಮುಂದೆನೆ ನೀನ್ ನನ್ನ ಫ್ಯೂಚರ್ ಫಿಕ್ಸ್ ಮಾಡಿದ್ದ ಅವತ್ತು. ಉಪೇಂದ್ರ ಮೇಲ್ ಪ್ರಾಮಿಸ್ ಮಾಡೇಳು ನೀನ್ ಚೆಸ್ ಪ್ಲೇಯರ್ ಆಗ್ತೀಯ ಅಂತ. ಉಪೇಂದ್ರ ಯಾಕೆ? ಸದ್ಯಕ್ಕೆ ಇವ್ರೊಬ್ರೇ ಸಾಕ್ಷಿ. ಇದೇನ್ ಹೇಳು? ನಾನೇನ್ BM ನಾ? ಇದೋದು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಸರಿ ಸರಿ ನಡಿ ಹೋಗೋಣ. ನನ್ ಬುದ್ಧಿವಂತ ಅಲ್ಲ. ತಡಿಯೋ. ಈ ಜನ ಕ್ರಿಕೆಟ್ ಅಂದ್ರೆ ತಲೆ ಅಲಾಡಿಸ್ತಾರೆ, ಅದೇ ಚೆಸ್ಸು ಅಂದ್ರೆ ಅದೇನು ಅಂತ ಕೇಳ್ತಾರೆ. ನೀನು ಚೆಸ್ ಗೆಲ್ಬಹುದು, ಆದ್ರೆ ಈ ಜನ ಗೆಲ್ಲೋದು ತುಂಬಾ ಕಷ್ಟ. ಚೆಸ್ ಅರ್ಥ ಆಗದೆ ಇರೋ ಈ ಎಲ್ಲಾ ಜನಗಳ ಮಧ್ಯೆ ನಿನ್ ಹೋರಾಟ ಸ್ವಲ್ಪ ಕಷ್ಟ. ನೀನ್ ಗೆದ್ಮೇಲೆ ನಿನ್ ಜೀವನದ ಡೈರೆಕ್ಷನ್ ಚೇಂಜ್ ಆಗ್ಬಿಡುತ್ತೆ. ಅಯ್ಯೋ, ಇವ್ರು ಡೈರೆಕ್ಷನ್ ಮಾಡೋದೇ ಬಿಟ್ಬಿಟ್ಟವ್ರಲ್ಲೇ. ನೀನು ಸ್ಟೇಟ್ಗೆ ಟಾಪ್ ಪ್ಲೇಯರ್ ಆಗು ಅಷ್ಟ ಶುರು ಮಾಡ್ತಾರೆ. ಜಾಸ್ಮಿನ್ ಅಲ್ಲಿ ನೋಡು. ಓಕೆ, ಹೌದಾ? ಆಯ್ತು. ಸರ್ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ. ನನ್ನ ಫ್ರೆಂಡ್ ಜಾಸ್ಮಿನ್. ನಮಸ್ಕಾರ. ಸ್ಕೂಲ್ ಡೇಸಲ್ಲಿ ನಿಮ್ಮ ಜೊತೆ ಚೆಸ್ ಆಡಿ ಗೆದ್ದಿದ್ದೆ. ನಿಮಗೆ ಜ್ಞಾಪಕ ಇದೆಯಲ್ವೋ? ಸೋಲನ್ನ ನೆನಪಿಟ್ಕೊಳ್ಳೋನು ಮುಂದೆ ಸೋಲಲ್ಲ, ಗೆದ್ದಿದ್ದನ್ನೇ ಮೆಲ್ಕಾಕೋನು ಮುಂದೆ ಗೆಲ್ಲಲ್ಲ. ನಿನ್ನ ಮೇಲೆ ಸೋತಿದ್ದನ್ನ ನಾನು ಮರಿತೀನಾ? ಈಗಲೂ ಚೆಸ್ ಆಡ್ತಿದ್ದೀರಾ? ನಾನು ಚೆಸ್ನೇ ನಂಬ್ಕೊಂಡಿದ್ದೀನಿ ಸರ್. ಚೆಸ್ಸೇ ನನ್ನ ಜೀವನ. ಗುಡ್, ಥ್ಯಾಂಕ್ ಯು ಸರ್. ಆನಂದ್, ಮುಂದಿನ ತಿಂಗಳು ಚೆಸ್ ಡೇ ಕಾಂಪೀಟ್ ಮಾಡು. ಗೆದ್ರೆ ಒಳ್ಳೆ ಫ್ಯೂಚರ್ ಇದೆ. ಸರಿ ಸರ್. ಆನಂದ್, ಮನುಷ್ಯ ಎತ್ತರಕ್ಕೆ ಬೆಳೆದಾಗ್ಲೆಲ್ಲ ಅವನಿಗೆ ಅಹಂಕಾರನೂ ಬೆಳೆಯುತ್ತೆ. ನನ್ನ ಅಹಂಕಾರನ ಮುರಿದವನು ನೀನು. ಗ್ರೇಟ್. So sie sehr viel. So sie sehr yeah. ಸಿಹಿ ಸಿಹಿ ಜೇನಿಗಿಂತ ಸಿಹಿ ಸ್ನೇಹ ಕಲರವ.
ಕಣ್ಣಾಗಿ ಮಣ್ಣಲಿ ಮಣ್ಣಾಗಿ ನೆರಳಂತೆ ನಾ ಕಾಯುವೆ. ಅರಳಿದ ಹೂವಾಗಿ ಮನದಲ್ಲಿ ನೀನು ಮುಡಿಯಲು ಹೂವೇತಕ್ಕೆ. ನನ್ನ ನಿನ್ನ ಆಸೆಯೊಂದೇ ಜೊತೆ ಜೊತೆ ಸಾಗುವಂದೇ. ನೀನೇ ನನ್ನ ಕನ್ನಡಿಯಂತೆ ಕಣ್ಣ ಮುಚ್ಚಿ ಮರೆವ ಚಿಂತೆ. ನಡಿಲಲ್ಲಿ ತೂಗದೆ ತಾಯಾದೆ ಕೂಸಿಗೆ. ಪನ್ನೀರು ಅತ್ತರೆ ಕಣ್ಣೀರು ನಾನಾಗಿ ಬೆರೆತೋಗುವೆ. ಮುಂಗಾರೆ ಬರಲಿ ಹಿಂಗಾರು ಇರಲಿ ಸೂರಾಗಿ ನಾ ಕಾಯುವೆ. ನಿನ್ನ ನುಡಿ ಮಂತ್ರದ ಹಾಗೆ ನಗುಪುರ ಹಾಗೆ. ಆಸೆ ಎಲ್ಲವೂ ನೀನೇ, ಹಾವ ಭಾವ ಎಲ್ಲವೂ ನೀನೇ. ಹೆಗಲಲ್ಲಿ ಹೊರದಲ್ಲಿ ತಂದೆ ನೀ ಕೂಸಿಗೆ. ಸರಿಗಮ ಸರಿ ನನ ಸರಿಗಮ ಸರಿ ನನ ಸರಿಗಮ ಸರಿ ಮಿಡಿ 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 ಸ್ನೇಹ ತಂತಿಯ. ಸಿಹಿ 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 ಜೇನಿಗಿಂತ ಸಿಹಿ ಸ್ನೇಹ ಕಲರವ. ಕಣ್ಣಾಗಿ ಕಾಯುವೆ ಹೃದಯದಿ ಹಾಡುವೆ. ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಎಲ್ಲ. ಪ್ರತಿ ಹೂವಲಿರುವ ಮಂತ್ರ ಈ ರಾಗ ಸ್ನೇಹ ಮಂತ್ರ. ಸರಿಗಮ ಸರಿ ಮಿಡಿ 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 ಸ್ನೇಹ ತಂತೆಯ. ಜೇನಿಗಿಂತ ಸಿಹಿ ಸ್ನೇಹ ಕಲರವ. ನೀನ್ ಇನ್ನೂ ಮನೆಗೆ ಹೋಗ್ಲಿಲ್ವಾ? ನೀನ್ ಕ್ಲಾಸ್ ತಗೋತಾ ಇದ್ರೆ ನೋಡ್ತಾ ಇರ್ಬೇಕು ಅನ್ಸುತ್ತೆ. ನೀನ್ ಬೇಗ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಕ್ಲಾಸ್ ತಗೋತಾರೆ. ಸರಿ ಸರಿ ಬರ್ತೀನಿ. ಏಯ್ ಒಂದ್ ನಿಮಿಷ. ಅಪ್ಪ ಇದ್ರಲ್ಲಿರೋ ಐಟಮ್ ತರಕ್ ಹೇಳಿದ್ದಾರೆ. ಸರಿ. ಆನಂದ ಎಲ್ಲ ಬರ್ತಾ ಇರ್ತಾನೇರ. ಈಗ ಯಾವ ಹೊಸದಾಗ ಸಿನಿಮಾ ನೋಡ್ದೆ? ಇದೇನೋ ಬಾಟ್ಲ್ ಕೊಡ್ತಾ ಇದ್ಯಾ? ಜಸ್ಟ್ ಮಾತಲ್ಲಿ ಆನಂದ ಬಂದ ನೋಡು. ಬೇಗ ಹತ್ರ ಅಂಕಲ್ದು ಒಂದು ದೊಡ್ಡ ಲಿಸ್ಟ್ ಇದೆ, ಹೋಗ್ತಾ ತಗೊಂಡೋಗ್ಬೇಕಂತೆ. ಡೇವಿಡ್ ಡಿಸೌಜಾ, ಜಾಸ್ಮಿನ್ ತಂದೆ, ಕೇಕ್ ಡಿಸೈನರ್. ಕೇಕ್ನಷ್ಟೇ ಸ್ವೀಟ್. ಹೆಂಡತಿ ಸತ್ತಿದ್ರು ಅವ್ರನ್ನ ಹೃದಯದಲ್ಲಿ ಜೀವಂತವಾಗಿ ಉಳಿಸ್ಕೊಂಡಿರೋ ಅಪರೂಪದ ವ್ಯಕ್ತಿ. ಸತ್ತಾಗ ಮನುಷ್ಯ ಸಾಯೋದಿಲ್ಲ, ಮರೆತಾಗ್ಲೇ ಸಾಯೋದು ಅನ್ನೋದು ಇವರ ಫಿಲಾಸಫಿ. ಇಷ್ಟಲ್ಲ ಹೇಗಿದೆ ಡಿಸೈನು? ಡಿಸೋಜಾ, ನೀ ಮಾಡಿದ ಡಿಸೈನು ಅಂದ್ರೆ ಕೇಳ್ಬೇಕಾ? ನಮ್ಮ ಮಗಳ ಥರಾನೇ ಮುದ್ದಾಗಿದೆ. ಹಂಗೆ ಹೇಳ್ಬಿಡ, ಆಚೆ ಡೆಲಿವರಿ ಕೊಡೋದಕ್ಕೆ ಮನ್ಸೇ ಆಗೋದಿಲ್ಲ. ಎಷ್ಟು ಯಾವಾಗ ನೋಡು ಮಗಳು ಮಗಳು. ನಿನ್ಗಿಲ್ವಾ ಮಗಳ ಮೇಲೆ ಆಸೆ? ಅವಳಿಗೆ ನೋಡ್ಕೊಂಡೆ ಕಣೆ ನನಗೆ ಬೊಂಬೆ ಮಾಡಿದ್ದು. ನೀವೆಲ್ಲ ಯಾವಾಗ ಬಂದ್ರಿ? ನಾವು ಬಂದು ತುಂಬಾ ಹೊತ್ತಾಗೋಯ್ತು. ನೀವು ಗಾಳಿಯಲ್ಲಿ ನ್ಯೂಸ್ ಓದ್ತಾ ಇದ್ರಲ್ಲ, ಆಗಲೇ ಬಂದ್ವಿ.
ಬೀದಿ ಕೊನೆಯಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಬಂದವ್ರಂತೆ. ಏನಿವಾಗ? ಏನೂ ಇಲ್ಲ, ನೀವು ಒಬ್ಬರೇ ಮಾತಾಡೋದು ಜಾಸ್ತಿ ಆಗೋಯ್ತು. ಡಾಕ್ಟರ್ಗೆ ತೋರ್ಸೋದು ಒಳ್ಳೇದು ಅಲ್ವಾ? ಕರೆಕ್ಟ್. ನನ್ನ ಹೆಂಡ್ತಿದ್ರೆ ನಾನು ಮಾತಾಡ್ರೆ ನಿಮ್ಗೇನ್ ಪ್ರಾಬ್ಲಮ್ಮು? ಅವ್ರು ತೀರ್ಕೊಂಡು 10 ವರ್ಷ ಆಯ್ತು. ಅದು ನಿಮಗೆ, ನನಗಲ್ಲ. ಅವಳು ಕನ್ಸಲ್ಲಿ ಬರ್ತಾಳೆ. ಓಹೋ. ಹಗಲಾದ್ರೆ ನಮ್ಮನೆ ಮೂಲೆಯಲ್ಲಿ ಕಾಣಿಸ್ತಾಳೆ. ಓಹೋ. ಅವಳು ನನಗೆ ಕಾಣಿಸ್ತಿದ್ದ ದಿವಸ ನಾನು ಸತ್ತೋದೆ ಅಂದ್ಕೊಳ್ರ. ಅಂಕಲ್, ನಿಮ್ ಲವ್ ಸ್ಟೋರಿ ಮುಂದೆ ಯಾವುದೂ ಇಲ್ಲ. ನೀವ್ ಹೇಳಿದನ್ನೆಲ್ಲ ತಂದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಹಾ, ಹೆಂಗಪ್ಪ ಚೆಕ್ ಮಾಡೋದು? ನೀವ್ ಯಾವತ್ ಕರೆಕ್ಟ್ ತಗೊಂಡಿದ್ದೀರಾ? ಅಂಗಡಿ ಹೋದ ಚೌಕಾಸಿ ಮಾಡಿ ಕಾಸನೆಲ್ಲ ಉಳಿಸ್ಬಿಟ್ಟು ಎಲ್ಲ ಜೋಗ ಹಾಕೊಂಡ್ಬಿಡ್ತೀರಾ. ರೀ ಸುಮ್ಮನೆ ಅವನು ದುಡ್ಡು ಹೊಡಿಲಿ ಅನ್ನೋದೇ ತಾನೇ ನಿಮ್ಮ ಆಸೆ. ಅಯ್ಯೋ, ಆನಂದ್ ಇರೋದಿಲ್ಲ ಕಣೆ. ನಾನು ಇಷ್ಟೊಂದು ಉತ್ಸಾಹದಿಂದ ಖುಷಿಯಿಂದ ಲವಲವಿಕೆಯಿಂದಿರೋದು. ನೋಡು, ನಾನು ಎಷ್ಟು ಹೆಲ್ದಿ ಆಗಿಲ್ಲ. ಅಯ್ಯೋ ಹುಚ್ಚಿ. ಹಲೋ, ಮತ್ತೆ ಶುರು ಆಗೋಯ್ತಾ ನಿಮ್ ಸೊಗತ? ಅಂಕಲ್, ಈ ಸಲ ಏನು ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಜೊತೆಲಿ ನಾನಿದ್ನಲ್ಲ. ನೀನು ಅಯ್ಯೋ ನಿನ್ನಲ್ಲೇ ಅವ್ನು ನಂಬೋದು ಕಣೋ, ನೀನ್ ನಂಬಕ್ಕಾಗಲ್ಲ. ಹೇಳಿ ಇವನು ಸ್ವಲ್ಪ. ನಾನು ಅವತ್ತಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ. ಇಷ್ಟಾದ್ರೂ ಬೆಳೆದಿದ್ಯಾ ನೀನು? ನೀನ್ ಹೆಂಗೋ ನಂಬೋದು? ಅಲ್ಲಿ ನೋಡು ಅವ್ನ ದೇಹನ ಹೆಂಗೆ ತಿಂದ್ಕೊಂಡು ಅಡ್ಡ ಬೆಳೆದವ್ ನೋಡು. ಲೇ ನಿನಗೆ ಕಣ ಹೇಳ್ತಿರೋದು. ಎಲ್ಲಾ ಕೇಕ್ ನ ತಿಂದು ಬ್ಲಾಕ್ ಫಾರೆಸ್ಟ್ ಆಗ್ಬಿಟ್ಟಿದ್ಯಾ ನೋಡು. ಆನಂದ, ಅವಳನ್ನ ಕರ್ಕೊಂಡೋಗಿ ಆ ಸಿದ್ದರಾಮಯ್ಯ ಮನೆಗೆ ಬಿಟ್ಬಿಡಪ್ಪ. ಅಯ್ಯಯ್ಯೋ, ಇದೆಲ್ಲ ಯಾವಾಗ ಶುರು ಮಾಡ್ಕೊಂಡ್ಬಿಟ್ರಿ? ನಿನ್ ಬುದ್ಧಿ ಮೆಟ್ಟಲ್ ಹೊಡಿಬೇಕಣೋ. ನಾನು ಹೇಳಿದ್ದು ಬಾರ್ಬಿ ಕೇಕು. ಹುಷಾರು, ಫ್ರಾಕ್ ಬಿದ್ದೋಗುತ್ತೆ. ಅದಕ್ಕೆ ಗುರು ಕೊಡೋದಕ್ಕೆ ಮನ್ಸಿಲ್ಲ, ಅಭ್ಯಾಸ ಮಾಡ್ಬಿಡಣ. ನನ್ನ ಮಗನೇ, ಅಂಕಲ್ ಕತ್ತರಿಸ್ಬಿಡ್ತಾರೆ. ನಿಮ್ಗೆ ಆನಂದ್ ಕಂಡ್ರೆ ತುಂಬಾ ಇಷ್ಟನಾ? ಅವನು ನಂದಿ ತರ ಕಣೆ. ಬಾಗ್ಲಲ್ಲಿದ್ದು ಶಿವನ್ನ ಕಾಯ್ದಂಗೆ ನಮ್ಮ ಮಗಳನ್ನೂ ಕಾಯ್ತಾನೆ. ಎಲ್ಲಪ್ಪ ಅವನು? ಫ್ರೆಂಡ್ಸ್ ಜೊತೆ ಹೋದ್ನಮ್ಮ. ಬಸ್ಸಲ್ಲಿ ಬಂದೆ, ಕರ್ಕೊಂಡ್ ಬರಕ್ಕೂ ಬರ್ಲಿಲ್ಲ ಅವನು. ಏನ್ ಕೆಲಸ ಐತೇನೋ ಪಾಪ. ಸುಮ್ನೆ ಅವನ್ನ ವಹಿಸ್ಕೊಂಡ್ ಮಾತಾಡ್ಬೇಡ. ಆಯ್ತಮ್ಮ. ನಿನ್ ಹತ್ರ ದುಡ್ಡು ಹೊಡಿಯೋದು, ಫ್ರೆಂಡ್ಸ್ ಜೊತೆ ಓತ್ಲಾ ಹೊಡ್ಕೊಂಡು ಲೇಟಾಗಿ ಮನೆಗ್ ಹೋಗೋದು. ಮನೆಗ್ ಸೇರ್ಸಲ್ಲ ಅಂತ ಗೊತ್ತಿದ್ರು ಬೆಲ್ ಮಾಡೋದ್ ಬಿಡಲ್ಲ. ಅವ್ರ ಅಪ್ಪನ್ ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ. ಅವ್ರಿಗೆ ಬಾಗಲ್ ತೆಗಿಯಕ್ ಆಸೆ, ಬಾಗಲ್ ತೆಗಿಬೇಕು ಅಂತ ಹೋಗ್ತಾರೆ. ಅಷ್ಟ್ರಲ್ಲೇ ನೀನ್ ಯಾಕಪ್ಪ ಬಾಗಿಲ್ ತೆಗಿತೀಯಾ? ನೀನ್ ಸುಮ್ಮನೆ ಮಲಿಕೋ. ಅವನ ಆಚನೆ ಬಿದ್ದಿರ್ಲಿ. ಅವ್ರ ಅಣ್ಣ ಗರ್ ಅಂತ ಲುಕ್ ಕೊಡ್ತಾನೆ. ಅದನ್ನ ನೋಡಿ ಅವ್ರಪ್ಪ ಅಲ್ಲ. ಇವನ್ ತಮ್ಮ ದೊಡ್ಡ ಕುಡ್ಮಿ ತರ, ಬೆಲ್ ಸೌಂಡ್ ಕೇಳಿದ್ರು ಕೇಳ್ದಿರೋ ಒಂಥರ ಇರ್ತಾನೆ. ಇವ್ರೆಲ್ರಿಗಿಂತ ಇವ್ರ ಹೊತ್ತಿಗೆ ಇನ್ನೂ ಸೂಪರು. ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ತರ ಮುಸ್ಕ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ. ಸರಿಮ್ಮ, ಲೇಟ್ ಆಯ್ತು, ಬಾಗ್ಲಾಕೊಂಡು ಮಲ್ಕೋಗಮ್ಮ. ಓಕೆ, ಬಾಯ್, ಗುಡ್ ನೈಟ್. ಅಯ್ಯೋ ಡ್ಯಾಡಿ, ಅವನಲ್ಲಿ ಬಂದಿರ್ತಾನೆ. ಒಳಗ್ ಕರ್ದು ನೀನೇ ಬಾಗ್ಲ ಹಾಕು. ಅವನು ಇಲ್ಲಿಗೆ ಬಂದಿರ್ತಾನ? ಡ್ಯಾಡಿ, ಪುಂಗಿ ಊದಕ್ ಶುರು ಮಾಡ್ತಾನೆ. ಹಲೋ ಅಂಕಲ್, ಸರಿ ಇಲ್ಲ ರೀ ನೀವು, ಸರಿ ಇಲ್ಲ. ಮನೆಗೆ ಹೋಗೋಸಲಿ 12 ಗಂಟೆ ಆಗೋಯ್ತು. ನೀನೇ ಹೇಳು ಜಾಸ್ಮಿನ್, ಹೋಗ್ಬೇಡ ಇಲ್ಲೇ ಇರೋ ಅಂತ ಹೇಳಿದ್ರೆ ನಿಮ್ಮ ಅಪ್ಪನಿಗೆ ಏನು ಗಂಟು ಹೋಗಿರೋದು? ಮನೆಗೆ ಹೋದ್ನಾ, ಕಾಲಿಂಗ್ ಬೆಲ್ ಹೊಡಿಯೋ ಅಷ್ಟರಲ್ಲಿ ನಮ್ಮಪ್ಪ ಕೆಮ್ಮೋದ್ ಕೇಳಿಸ್ತು. ಪಾಪ ಮೊದಲೇ ಅವ್ರಿಗೆ ನಾಯಿ ಕೆಮ್ಮು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಇನ್ನು ನಮ್ಮ ಅಣ್ಣ ಅವನಿಗೆ ಸ್ವೈನ್ ಫ್ಲೂ. ಭಯಂಕರ ಕೆಮ್ತಿದ್ದ, ಅದಕ್ಕೆ ಎಬ್ಬರಿಸ್ಲಿಲ್ಲ. ನನ್ನ ತಮ್ಮ ಚಿಕ್ಕವನಿಗೆ ಚಿಕನ್ ಗುನಿಯಾ, ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ವೇಸ್ಟ್ ಬಾಡಿ. ಇನ್ನು ನನ್ನ ಅತ್ತಿಗೆಗೆ ಡೆಂಗ್ಯೂ, ಉಸಿರಾಡೋದೇ ಕಷ್ಟ ಅವಳಿಗೆ. ಸೊ ಎಬ್ಸ್ಲಿಲ್ವಾ? ನಿಜ. ನೋಡಿ ಡ್ಯಾಡಿ, ಎಷ್ಟು ಸುಳ್ಳು ಹೇಳ್ತಾನೆ. ಸಾರಿಪ್ಪ, ಸುಳ್ಳು ಹೇಳ್ದೆ. ಅಯ್ಯೋ, ಏನಾದ್ರೂ ತಿಂದ್ಯಾ? ಇಲ್ಲ. ಇವತ್ ಬರೀ ಕೇಕೆ ತಿನ್ನು. ಇನ್ನೇನು ಇಷ್ಟೊತ್ತಲ್ಲಿ ಚಿಕನ್. ಯಾಕೋ ಯಾವಾಗ್ಲೂ ಸುಳ್ಳು ಹೇಳ್ತ್ಯಾ?
ಜಾಸ್ಮಿನ್, ಜೀವನ ಅನ್ನೋದು ಬಿಳಿ ಹಾಳೆ ಇದ್ದಾಗೆ. ನನ್ನ ಜೀವನದ ಸತ್ಯ ನೆನೆಸ್ಕೊಂಡು ಕಣ್ಣೀರು ಹಾಕಿದ್ರೆ ಹಾಳೆ ಮುದ್ರಿ ಹಾಳಾಗುತ್ತೆ. ಸುಳ್ಳಿ 4 ಅಕ್ಷರ ಬರೆದ್ರೆ ಬೇರೆಯವರು ಓದ್ದಾಗಾದ್ರೂ ಸಂತೋಷ ಸಿಗುತ್ತೆ. ಏಯ್, ನಿನ್ ಜೀವನ ಬಿಳಿ ಹಾಳೆ ಅಲ್ಲ ಕಣೋ, ಅದ್ರಲ್ಲಿ ನನ್ನ ಹೆಸರು ಇದೆ ಅಂದ್ಮೇಲೆ ಕಣ್ಣೀರ್ಗೆ ಅವಕಾಶನೇ ಇಲ್ಲ, ಗೊತ್ತಾ? ಗೊತ್ತಾನೆ ಇರ್ತಾಳೆ. ಈಗಲಾದ್ರೂ ಕೇಕ್ ತಿನ್ಲಾ? ದೇವ್ರೆ, ಈ ಸ್ನೇಹನ ನೋಡೋ ಸೌಭಾಗ್ಯ ನನಗೆ ಕೊಟ್ಟಲ್ಲ, ನನ್ನ ಜೀವನ ಸಾರ್ಥಕ ಆಯ್ತು. ಈ ಸ್ನೇಹನ ನೋಡ್ತಾನೆ ಇರ್ಬೇಕು ಅಂತ ಆಸೆ. ಅಮ್ಮ ಚಿತ್ರ, ಅಯ್ಯೋ ಅಪ್ಪ, ಇವತ್ತು ಚೆಸ್ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಫೈನಲ್ ಇದೆ. ಇವತ್ತು ನಾನು ಗೆದ್ರೆ ಸ್ಟೇಟ್ಗೆ ಫಸ್ಟ್ ಬರ್ತೀನಪ್ಪ. ಹೌದೇನೋ? ಹಂಗಾಡು ಹಿಂಗಾಡು ಅಂತ ಹೇಳೋದಕ್ಕೆ ನನ್ಗೆ ಆಟದ ಬಗ್ಗೆ ಏನೂ ಗೊತ್ತಿಲ್ಲಪ್ಪ. ಏನೋ ನೀನ್ ಗೆದ್ಬಾ ಅಂತ ಹೇಳ್ಬಲ್ಲೆ ಅಷ್ಟೇ. ಆಶೀರ್ವಾದ ಮಾಡಪ್ಪ. ಚಿತ್ರ, ನಿನ್ಗೆ ಆಶೀರ್ವಾದ ಬೇರೆ ಕೇಳು. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ನೋಡು, ನಿಮ್ಮ ಅಣ್ಣನ ತರ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಅಂತಂದ್ರೆ ಚಸ್ಸು ಅಂತ ನಿನ್ ಜೀವನನೇ ವೇಸ್ಟ್ ಮಾಡ್ಕೊತೀಯ. ತಲೆ ಮೇಲೆ ಹೊಡೆದೇಳಿ ಯಾವಾಗ್ಲೂ ಪಂಪೆಗಳು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ. ಬೇಜಾರ್ ಮಾಡ್ಕೋಬೇಡಪ್ಪ. ವಯಸ್ಸಾದ ಕಾಲದಲ್ಲಿ ಅನ್ನ ಹಾಕೋರೊಬ್ರು ಬೇಕಲ್ಲೋ. ಇವತ್ತೋ ನಾಳೆನೋ ಬಿದ್ದೋಗೋ ಬರ. ಎದುರಾಕೊಂಡ್ ಬದುಕೋ ಶಕ್ತಿ ನನ್ಗಿಲ್ಲಪ್ಪ. ನೀವು ಅಂದಿದ್ದಕ್ಕೆ ನನಗೆ ಬೇಜಾರಾಗ್ತಿಲ್ಲಪ್ಪ. ನಿಮಗೆ ಅನ್ನ ಹಾಕೋ ಶಕ್ತಿ ನನಗೆ ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ನೊಂದ್ಕೋಬೇಡಪ್ಪ. ನೀನ್ ಖಂಡಿತವಾಗ್ಲೂ ದೊಡ್ಡ ಪ್ಲೇಯರೇ ಆಗ್ತೀಯ. ತಿಂಡಿ ತಿನ್ಕೊಂಡು ಹೋಗು. ಅದಕ್ಕೆ ಟಿವಿಯಲ್ಲಿ ಚೆಸ್ ಟೂರ್ನಮೆಂಟ್ ಸೆಮಿಫೈನಲ್ ಬರ್ತಿದೆ, ಸ್ವಲ್ಪ ಆಗ್ತೀರಾ? ಅಯ್ಯೋ, ಚೆಸ್ ಅಂತ ನೀನ್ ನೋಡ್ ಹಾಳಾಗಿದ್ದಲ್ದೆ ಅದನ್ನ ನೋಡ್ ನಮ್ಮನ್ನ ತಲೆ ಕೆಡ್ಸ್ಕೊಂತೀಯಾ? ನೋಡಪ್ಪ, ನಿನ್ಗೆ ಅಷ್ಟ ಆಸೆ ಇದ್ರೆ ಸಂಪಾದನೆ ಮಾಡಿ ನೀನೇ ಒಂದ್ ಟಿವಿ ಕೊಂಡ್ಕೊಂಡು ರೂಮಲ್ಲಿ ಇಟ್ಕೊಂಡು ನೋಡು. ತಿಂಡಿ ತಿನ್ಕೊಂಡು ಹೋಗಪ್ಪ. ಆಮೇಲೆ ಅನ್ನನೂ ಹಾಕಿಲ್ಲ ಅನ್ನೋ ಆರೋಪ ನನಗ್ ಬೇಡ. ಏನಾಯ್ತ್ರಿ? ಎಂಥ ಎಮೋಷನಲ್ ಸೀನ್ ಅಲ್ಲ. ಮನೆ ಕಾಯುವಾಗ ಎಮೋಷನ್ ಮನೆ ಹಾಳಾಯ್ತು. ನನ್ನ ಮೋಷನ್ ಏನಿತ್ತು ಅಂತಂದ್ರೆ ಇಷ್ಟೊಂದು ಖಾರ ತಿಂದ್ರೆ ಬದುಕ್ತಾರೇನೆ. ನೀವಿನ್ನು ಬದುಕೆ ಇದ್ದೀರಾ? ಚಿಕ್ಕಪ್ಪ ಈ ಪ್ರಾಬ್ಲಮ್ ಅರ್ಥ ಆಗ್ತಿಲ್ಲ. ನನ್ನ ಟೂರ್ನಮೆಂಟ್ಗೆ ಟೈಮ್ ಆಗೋಯ್ತು ಚಿನ್ನ. ಏಯ್, ಬರಲ್ಲ ಅಂತೇಳು. ಸುಮ್ನೆ ಸುಳ್ಳು ಯಾಕೆ ಹೇಳ್ತೀಯ? ನೀನ್ ನೆಟ್ಟಿಗೆ ಓದಿದ್ರೆ ತಾನೆ ಅವ್ರಿಗೆ ಹೇಳ್ಕೊಡಕ್ಕೆ. ಏಯ್ ಬರ್ರೋ, ನಾನು ಸಾಲ್ವ್ ಮಾಡ್ತೀನಿ. ಅವ್ನಿಗೇನು ಗೊತ್ತಿಲ್ಲ, ಹೋಗಿ ಅವನ್ನೇ ಕೇಳ್ತೀರಾ. ಏನಪ್ಪ ಆನಂದು, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಏನ್ ನಡಿ ಅಂದ್ರೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾವ. ತಿಂಡಿ ತಗೋತೀರಾ? ಬೇಡಪ್ಪ. ಅಮ್ಮ ಚಿತ್ರ, ಒಂದ್ ಕಪ್ ಕಾಫಿ ಕೊಡಮ್ಮ. ಈಗೇನ್ ಮಾಡ್ತಿದ್ಯಪ್ಪ? ಚೆಸ್ ಟೂರ್ನಮೆಂಟ್ ಇದೆ, ಹೋಗ್ಬೇಕು. ನೀವಿಬ್ರು ಓದ್ಕೊಳ್ಳಿ ಬನ್ನಿ. ನೋಡು, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ವಯಸ್ಸಿನ ಹುಡುಗರೆಲ್ಲ ಕೆಲಸ ಮಾಡಿ ಕೈ ತುಂಬಾ ಸಂಬಳ ತರ್ತಾ ಇದ್ದಾರೆ. ಆದ್ರೆ ನೀನು ಚೆಸ್ಸು ಪಸ್ಸು ಅಂದ್ಕೊಂಡಿದ್ಯಲ್ಲ. ನಾನೊಂದು ಮಾತು ಹೇಳಿದಿನ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ವಯಸ್ಸಿನವ್ರು ಎಷ್ಟೋ ಜನ ಚಟ್ಟ ಇರ್ಕೊಂಡಿದ್ದೀರಾ. ಆನಂದ್, ಯಾರ ಹತ್ರ ಮಾತಾಡ್ತಾ ಇದ್ಯಾ ನೀನು? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ ನಿನ್ಗೆ? ಮರ್ಯಾದೆ ಕೊಡೋದಕ್ಕೆ ದೊಡ್ಡವರೇ ಬೇಕಿಲ್ಲ. ವ್ಯಕ್ತಿ ಮುಖ್ಯ ಅಲ್ಲ, ವ್ಯಕ್ತಿತ್ವ ಮುಖ್ಯ. ಸಾಕು ಸುಮ್ಮನೆಯ ಮುಲ್ಕ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಹೋದ್ರು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ಯಾ? ನೋಡಿ ಮಾವ, ನೋಡಿ, ಜೇಬಲ್ ಒಂದ್ ಪೈಸಾ ಇಲ್ದಿದ್ರು ಅಹಂಕಾರಕ್ಕೆ ಏನ್ ಕಮ್ಮಿ ಇಲ್ಲ. ಮೈಕಲ್, ಇವತ್ತು ನೀನು ಹುಷಾರಾಗಿರ್ಬೇಕು, ಕಾನ್ಸಂಟ್ರೇಟ್ ಮಾಡಿ ಆಡಬೇಕು. ಕರ್ನಾಟಕಕ್ಕೆ ಫಸ್ಟ್ ಆಗಬೇಕು. ಓಕೆ ಮೈ ಬಾಯ್? ಡೆಫಿನೆಟ್ಲಿ ಡ್ಯಾಡ್. ಡ್ಯಾಡ್, ಇವತ್ತು ನನ್ನ ಜೊತೆ ಕಾಂಪೀಟ್ ಮಾಡೋನು ಅವನೇ, ಆನಂದ್. ಏನು ಆಡೋಕ್ ಮುಂಚೆನೆ ಬೇತೋದ್ಯಾ? ಒಳಗಡೆ ಇನ್ನೂ ಇದೆ. ಬಾ. ಸಾರಿ ಗುರು. ಪಟ್ಟಿ ಮಗ, ಬಟ್ಟೆ ಎಲ್ಲ ಗಲೀಜ್ ಮಾಡ್ಬಿಟ್ಟ. ಒಂದ್ ನಿಮಿಷ ಗುರು. ಹೇ ಬರಲಿ. ರೆಡಿನಾ? ಅಯ್ಯೋ, ಏನ್ ಅವಸರಮ್ಮ ನಿಂದು? ಅಲ್ಲಿ ಚೆಸ್ ಶುರು ಆಗಿರತ್ತೆ. ಅವನು ನಮ್ಮನಂದ.
ಗೆದ್ದೆ ಗೆಲ್ತಾನೆ. ಇಷ್ಟ ಹೊತ್ತು ಗಿಡ ನೆಟ್ಟು ಹೂ ಬೆಳೆಸ್ಬೋದಾಗಿತ್ತು. ನಿನ್ ಕೇಕ್ ಇನ್ನೂ ರೆಡಿ ಆಗ್ಲಿಲ್ವಲ್ಲ? ಗಿಡದಲ್ಲಿ ಬಿಡೋ ಹೂವು ಅರಳಿ ಬಾಡೋಗುತ್ತಮ್ಮ, ಆದ್ರೆ ಮನ್ಸಲ್ಲೋ ಪ್ರೀತಿ ಹೂವಾಗಿ ನಗ್ನಗ್ತಾ ಇರುತ್ತೆ. ವಾಪಸ್ ತಗೊಂಡ್ರೆ ಮರ್ಯಾದೆ ಉಳಿಯುತ್ತೆ, ಆಡಿದ್ರೆ ಅವಮಾನ ಆಗುತ್ತೆ. ಏನ್ ಬೇಕು ಡಿಸೈಡ್ ಮಾಡು. ಆಡಿ. ಕ್ಲೇವರ್. Just 4 more moves. Your son will be finished. Yes. Hey. Yes. ನಾನು 4 ಮೂವ್ ಅನ್ಕೊಂಡೆ, ಆದ್ರೆ ಆನಂದ್ 2 ಮೂವ್ ಅಲ್ಲಿ ಮುಗಿಸ್ಬಿಟ್ಟ. ಇದು ಫ್ಲೂಕ್ ಅಲ್ಲ, ಸ್ಕಿಲ್. ಮಿಸ್ಟರ್ ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಅದಕ್ಕೆ ನಿನ್ನ ಗೆಲ್ಲೋಕೆ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನೀನು ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ದು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನೌ. ಬಿ ರೆಡಿ. ಸೂಪರ್ ಬ್ರೋ, ಸೂಪರ್ ಸೂಪರ್ ಸೂಪರ್. ಜಾಸ್ಮಿನ್ ಬರ್ತಿದ್ದಾಳೆ. ಲೇಟಾಗಿ ಬರ್ತಿದ್ದಾಳ ಇವಳು. ಏಯ್, ನಾನು ಗೆದ್ದಿರೋ ವಿಷಯ ಇವಳಿಗೆ ಹೇಳೋದೇ ಬೇಡ. ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ನಾಟಕ ಮಾಡೋಣ. ಓಕೆ ಓಕೆ ಗುರು, ಬೇಗ ಬೇಗ. ಲೈ, ಕಾಣ್ತಾನೆ ಇಲ್ವಲ್ಲ ಅವಳು ನನಗೆ. ಒಳ್ಳೆ ಕೆಲಸ ಆಯ್ತಲ್ಲ, ಪಾಪ ಆಯ್ತು ಅಂತ ಡೌಟ್ ನನಗೆ. ನಾಟಕನಾ? ವಾವ್, ಹೂ. ಇದು ಹೂವಲ್ಲ, ಅವನ್ ನಗು, ಗೆಲುವಿನ ನಗು. ತೆನ್ಸು ತೆನ್ಸು ಅವನಿಗೆ. ನನ್ ಫ್ರೆಂಡ್ ಗೆದ್ಬಿಟ್ರು. ನಿಮ್ ಮನೆಯವ್ರು ಇದನ್ನ ನೋಡಿ ತುಂಬಾ ಸಂತೋಷ ಪಡ್ತಾರಲ್ಲ? ಅಯ್ಯೋ, ನಮ್ಮ ಅಪ್ಪ ಇಷ್ಟು ದೊಡ್ಡ ಕಪ್ಪೆ ನೋಡಿದ್ರೆ ಒಂಥರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ತುಂಬಾ ಸಂತೋಷ ಕಣಪ್ಪ. ನಮ್ಮ ಅಣ್ಣ ಇದೇನೋ ಕಪ್ಪು, ಇದರಿಂದ ಹೊಟ್ಟೆ ಏನು ತುಂಬಲ್ಲ ಅಂತಾನೆ. ಅದೇ ಕಂಪ್ಯೂಟರ್ ಮುಂದೆನೋ ಟೈಪಿಂಗ್ ಮಿಷನ್ ಮುಂದೆ ಕೂತಿದ್ರೆ 4 ಕಾಸಾದ್ರೂ ನೋಡ್ಬೋದಾಗಿತ್ತು. ಇದನ್ನ ತೂಕಕ್ಕೆ ಹಾಕಿದ್ರೆ 200 ರೂಪಾಯಿ ಸಿಕ್ಕೋಲ್ಲ. ಇನ್ನು ನಮ್ಮ ಅತ್ತಿಗೆಗೆ ಅಡ್ಗೆ ಮನೇಲಿ ಇಡೋದಕ್ಕೆ ಏನಾದ್ರು ಉಪಯೋಗಕ್ಕೆ ಬರುತ್ತೆ ಅಂತ ಇದನ್ನ ಕಿತ್ತಿಟ್ಕೋತಾಳೆ. ಮನೇಲಿ ರಂಗೋಲಿ ಹಾಕಕ್ಕೆ ಡಬ್ಬ ಇತ್ತಿಲ್ಲ, ನನಗೆ ಉಪಯೋಗಕ್ಕೆ ಬರುತ್ತೆ. ಇದನ್ನೆಲ್ಲ ನೋಡಿ
ನಮ್ಮಪ್ಪ KS ಅಶ್ವಥ್ ಥರ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ, ನಾನು ಹೀರೋ ಥರ ಒಂದು ಡೈಲಾಗ್ ಹೊಡಿತೀನಿ. ಅಪ್ಪ, ಹಣ ದುಡಿದ್ರೆ ಮಾತ್ರ ಸಂಪಾದನೆ ಅಲ್ಲ, ಹೆಸರು ಮಾಡಿದ್ರು ಸಂಪಾದನೆ. ನಾನು ತಂದಿರೋ ಪ್ರಶಸ್ತಿನ ಕಸದ ಡಬ್ಬ ಅಂದ್ಬಿಟ್ರಲ್ಲ, ಅದು ಬೂದಿ ಮುಚ್ಚಿರೋ ಕೆಂಡ ಇದ್ದಂಗೆ. ಅದ್ರ ಕಾವು ಒಂದಲ್ಲ ಒಂದಿನ ನಿಮಗೆ ತಗ್ಲತ್ತೆ. ನೋಡಪ್ಪ, ನಾನೀಗೊಂದು ಜೋಕ್ ಹೇಳ್ತೀನಿ. ನಿಮಗೆ ನಗು ಬರ್ಲಿಲ್ಲ ಅಂದ್ರೂ ನಗಲೇಬೇಕು, ಕಂಪಲ್ಸರಿ. ನಗಲೇ. ಒಳ್ಳೆ ಜೋಕ್. ಒಳ್ಳೇದ? ಸೂಪರ್. ನನ್ನ ಜೋಕ್ ಹೇಳಿಲ್ಲ? ಹೌದಾ? ಹೇಳಿ. ಹೆಂಡತಿ ಗಂಡನ್ ಕೇಳ್ತಾರಂತೆ, ಏನ್ರಿ ನೀವು ಮದ್ವೆ ವಸ್ತ್ರಲ್ಲಿ ಡಾರ್ಲಿಂಗ್ ನಿನ್ನ ಫಿಗರ್ ಕೂಲ್ ಡ್ರಿಂಕ್ಸ್ ಬಾಟ್ಲ್ ತರ ಅಂತ ರೊಮ್ಯಾಂಟಿಕ್ ಆಗಿ ಹೇಳ್ತಿದ್ರಿ, ಇವಾಗ ಹೇಳ್ತಾನೆ ಇಲ್ಲ. ಅದಕ್ಕೆ ಗಂಡ ಹೇಳ್ತಾರಂತೆ, ಅಯ್ಯೋ ನನ್ ಚಿನ್ನ, ನನ್ ರನ್ನ, ನನ್ ಬಂಗಾರ, ಯಾವಾಗಲೂ ಕೂಲ್ ಡ್ರಿಂಕ್ಸ್ ಬಾಟ್ಲೆ, ಇವಾಗ್ಲೂ ಅಷ್ಟೇ. ಚೇಂಜ್ ಏನಪ್ಪ ಅಂತಂದ್ರೆ ಅವಾಗ ನೀನ್ 250 ml ಆಗಿದೆ, ಇವಾಗ 2 ಲೀಟರ್ಸ್ ಆಗ್ಬಿಟ್ಟಿದ್ಯಾ ಅನ್ನಂತೆ. ಥ್ಯಾಂಕ್ ಯು ಮಗಳೇ. ನೆಂಟಿಗಳಿಗೆ ಚಿಪ್ಸ್. ಮೊದ್ಲೇ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಡಾಕ್ಟ್ರು ಕುಡಿಬೇಡಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋಳು ನಾನು. ಹಂಗಲ್ಲ ಜಾಸ್ತಿ ನೋಡು, ಇದೆಲ್ಲ ಕಾಮನ್ ಅಮ್ಮ. ನನ್ ಮಾತು ಕೇಳ್ತೀಯಲ್ಲ ನೀನು? ಕೇಳ, ನನ್ನ ಮೈನೆ ಮುಟ್ಟು ಮಾತಾಡ್ತೀಯ? ಹೇಳ್ತಾ ಇದ್ರು ನೀನು ನೋಡು ನೀನು. ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ರಕ್ತ ಕಡ್ಡಿ ಚಟ್ಟದಲ್ಲಿ ಅಂತ್ಯ ಅಂತಾರೆ. ತಂದೆ ಅನ್ನೋದು ಮರ್ತು ನಿನ್ನಂತ ಚಿನ್ನದ ಕಡೆ ಕಾವಲ್ಗಾರ ಅನ್ನೋದು ಮರ್ತೋಯ್ತಮ್ಮ. ನಾನು ಯಾವತ್ತೂ ಕುಡಿಯಲ್ಲಮ್ಮ, ಕುಡಿಯಲ್ಲ. ನಿನ್ಮೇಲೆ ಆಳೆ ಕುಡಿಯಲ್ಲಮ್ಮ, ಕ್ಷಮಿಸ್ಬಿಡು. ನಂಗೆ ಕುಡಿಯಲ್ಲಮ್ಮ, ಕುಡಿಯಲ್ಲ. ಹೋಗಮ್ಮ, ಕುಡಿಯಲ್ಲ, ಮಲ್ಕೋಗು. ಗುಡ್ ನೈಟ್. ಜನ್ಮ ಕೊಟ್ಟು ಮಾತ್ರ ತಂದೆ ಆಗಲ್ಲ ರೀ. ತಂದೆ ಆದವನು ಅಂಗಳಕ್ ಬೇಲಿ ಮನೆಗ್ ಕಾವಲಾಗ್ಬೇಕು. ಇವತ್ ನೀವು ನಿಜವಾದ ತಂದೆ ಆದ್ರಿ. ಒಳ್ಳೆ ಸ್ನೇಹಿತ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ತಿರುವಳ್ಳುವರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ನಿಂದು ಒಂದು ಇಟ್ಬಿಡೋಣ. ತಮಾಷೆ ಮಾಡಬೇಡ ಚಿನ್ನ. ನೀನು ಈ ಬಾಡಿ ಸ್ಟ್ಯಾಚ್ಯೂ ಮಾಡೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನೀವೆಲ್ಲ ಒಂದು ಫ್ರೆಂಡ್ಸ್ ಏನ್ರ? ನಾನು ಇಮೇಜ್ ಹಾಳು ಮಾಡ್ಬಿಟ್ರಲ್ಲ. ಓಹೋ ಸರ್, ಅಂತದ್ ಏನ್ ಸರ್ ಇಮೇಜ್ ಇರೋದು ನಿಮ್ಗೆ? ಕಾಮಿಡಿಯನ್ನ ವಿಲ್ಲನ್ ಮಾಡ್ಬಿಟ್ರಲ್ಲ. ಓ ಪರವಾಗಿಲ್ಲ ಬಿಡು. ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಾವು ಕೆಟ್ಟವರಾಗೋದ್ರಲ್ಲಿ ತಪ್ಪೇನೂ ಇಲ್ಲ. ಅವತ್ತು ನೀನ್ ಮಾಡಿದ ಆ ಕೆಲಸದಿಂದ ಅಂಕಲ್ ಕುಡಿಯೋದು ಬಿಟ್ರು. ಜಾಸ್ಮಿನ್ ಈಗ ನಗ್ನಗ್ತಾ ಸಂತೋಷವಾಗಿದ್ದಾಳೆ. ಅದೇನೇ ಇರ್ಲಿ ಕಣ, ಜಾಸ್ಮಿನ್ ನನ್ನ ತಪ್ಪು ತಿಳ್ಕೊಂಬಿಟ್ಲು ಕಣ. ಈ ನನ್ನ ಮುಖನ ಹೆಂಗೋ ತೋರಿಸ್ಲಿ ಅವಳಿಗೆ. ಈ ಮುಖ ನಾವು ತೋರಿಸ್ತಾ ಇರೋದೇ ಭಾಷೆ ಬಿಡ. ಜಾಸ್ಮಿನ್, ನೀನ್ ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ಹಾಗಾದ್ರೆ ಜಾಸ್ಮಿನ್ಗೆ ನಾನು ಮಾಡೋ ಸ್ಯಾಕ್ರಿಫೈಸ್ ಗೊತ್ತಾಗ್ಬಿಟ್ಟೈತ್ ಕೊಡೋ. ಈಗ ಬತ್ತಾಳ ನೋಡು, ಥ್ಯಾಂಕ್ಸ್ ಹೇಳ್ತಾಳೆ. ಕಾಮಿಡಿಯನ್ನ ವಿಲ್ಲನ್ ಮಾಡಿದ್ರಲ್ಲ, ಈಗ ವಿಲ್ಲನ್ ಹೀರೋ ಆಗೋದು. ಆನಂದ್, ಏಯ್ ಇದೇನೋ ಪಿಟೀಲ್ ನನ್ ಕೈ ಕೊಟ್ಬಿಟ್ಲ? ಆನಂದ್, ನಮ್
ನಮ್ಮಪ್ಪ ಕುಡಿಯೋದನ್ನ ಆ ದೇವ್ರ ಕೈಲೂ ಬಿಡ್ಸಕ್ಕಾಗಲ್ಲ ಅನ್ಕೊಂಡಿದ್ದೆ. ನೀನ್ ಬಿಡಿಸ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್ ಆನಂದ್. ಥ್ಯಾಂಕ್ಸ್ ಅಲ್ಲ. ಶಿವನ್ ದೇವಸ್ಥಾನ ಪ್ರಸಾದ. ಏನ್ ವಿಷಯ? ಹೆಣ್ಕೊಟ್ ಮನೆ ಅಂದ್ಮೇಲೆ ನಮ್ ಜವಾಬ್ದಾರಿನೂ ಇರುತ್ತಲ್ಲ. ಯಾಕೇನಾಯ್ತು? ಮೊನ್ನೆ ಆನಂದನು ಆ ಕ್ರಿಶ್ಚಿಯನ್ ಹುಡುಗಿನೂ ಜೊತೆಲಿ ಓಡಾಡೋದು ನೋಡ್ದೆ. ಜಾಸ್ಮಿನ್ ಅವರಿಬ್ರು ಚಿಕ್ಕ ವಯಸ್ಸಿಂದ ಸ್ನೇಹಿತರು. ಚಿಕ್ಕ ವಯಸ್ಸಿನ ಸರಿ ಸ್ವಾಮಿ, ಆದ್ರೆ ವಯಸ್ಸಿಗೆ ಬಂದು ಹುಡುಗ ಹುಡುಗಿ ಬರೀ ಸ್ನೇಹಿತರಾಗಿರೋಕ್ ಸಾಧ್ಯ ಇಲ್ಲ. ಮನಸ್ಸು ಒಪ್ಪಿದ್ರು ದೇಹ ಕೇಳ್ಬೇಕಲ್ಲ. ಮೂರ್ತಿಗಳೇ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ ರಾಯ್ರೆ. ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಒಂದ್ ದಿವಸ ಅವನು ಆ ಹುಡುಗಿನ ಕರ್ಕೊಂಬಂದು ನಿಮ್ ಮುಂದೆ ನಿಲ್ಸಿ ಇವಳೇ ನಾನು ಹೆಂಡತಿ ಅಂತಾನೆ. ಆ ದಿವಸ ನೀವು ನೋಡಬಾರ್ದು ಅನ್ನೋ ಹಾಗಿದ್ರೆ ಈಗಲೇ ಕಂಟ್ರೋಲ್ ಮಾಡಿ. ನಾ ಬರ್ತೀನಿ. ದೇವರೊಳಗೆ ಮಾಡಿ. ಅಪ್ಪ, ನಿಮ್ ಮಗನ್ಗೊಂದ್ ಸಂಬಂಧ ಬಂದಿದೆ. ನಾಳೆನೆ ಹೆಣ್ಣು ನೋಡಕ್ ಹೋಗ್ಬೇಕು. ಆನಂದನಿಗೆ ನೀವವನು ಮಾತು ಹೇಳ್ಬಿಡಿ. ಆನಂದ್, ಆ ದೇವ್ರ ಕಂಡ್ಬಿಟ್ಬಿಟ್ಟ ಕಣಪ್ಪ. ನಿಮ್ಮ ಅಣ್ಣಂಗೆ ಏನು ಒಳ್ಳೆ ಬುದ್ಧಿ ಬಂತ ಏನೋ. ನಿಮ್ಗೊಂದು ಸಂಬಂಧ ನೋಡಿದಾನಂತೆ ಕಣೋ. ನನಗೊಂದು ಮಾತು ಕೇಳಿದ್ರೆ ಏನಾಗ್ತಿತ್ತು ಅವನಿಗೆ? ನೀವಿಬ್ರು ಮಾತೆಲ್ಲಾಡ್ತೀರ. ನಾನು ನೋಡಿರೋದಲ್ಲ ಬರೀ ಜಗಳನೆ. ನಿಮ್ಗೆ ಸಮಾಧಾನ ತಾನೆ? ಸಮಾಧಾನ ಆದ್ರೂ ಸರಿಪ್ಪ. ನಮಸ್ಕಾರ. ಇವ್ರು ನಮ್ಮ ತಂದೆಯವರು, ನನ್ನ ಶ್ರೀಮತಿ, ನನ್ನ ಮಕ್ಕಳು. ಜೋರಾಗಿ ಕೆಂಬೇಡ, ದೊಡ್ಡ ಕಡೆ ಸಂಬಂಧ. ಇವನೇ ಕೊನೆ ಅವನು. ನಮಸ್ಕಾರ. ಇವನ್ ಎರಡನೇ ಅವನು ಆನಂದ್ ಅಂತ. ಆಯುಲ್ಲ ಇವ್ರು. ನಮಸ್ಕಾರ. ಎದೋಗ ಕನ್ಫ್ಯೂಸ್. ನಮಸ್ಕಾರ. ಏನೇ ಆಗ್ಲಿ ಕಣೋ, ನಿಮ್ಮ ಅಣ್ಣ ನಿನ್ಗೆ ದೊಡ್ಡ ಸಂಬಂಧನೇ ಹುಡುಕಿದ್ದಾರೆ. ಗಂಡು ಕೊಡ ನೀನು. ಕಾಲ್ ಬೆಲೆ ಕೊಡೋ, ದಿಮಾಕಲ್ಲಿರೋ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ಕಾಲ್ ಕೆಳಗಿಳ್ಸೋ, ದುರಾಂಕರ ಅನ್ಕೊಂತಾರೆ. ಓ ಕರೆಕ್ಟ್, ದೊಡ್ಡ ಕಡೆ ಸಂಬಂಧ ಅಲ್ಲ. ತಲೆ ತಗ್ಸರೋ ಹುಡುಗಿ ಕಾಲ್ ನೋಡ್ತೀಯೋ ಮುಖ ನೋಡ್ತೀಯೋ? ತಲೆ ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ವಲ್ಲ? ಹುಡುಗಿ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಜಾಸ್ಮಿನ್ ಅಂತ. ಇವಳು ನಮ್ಮೊಬ್ಬಳೆ ಮಗಳು ಲತಾ ಅಂತ. BA ಓದಿದಾಳೆ. ತುಂಬಾ ಮುದ್ದಾಗಿ ಸಾಕಿದೀವಿ. ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತೀವಮ್ಮ. ಆ ಆತ್ಮಸಾಕ್ಷಿ ನಮಗೂ ಇದೆ. ಗಂಡ ಯಾಕೆ ಸೈಲೆಂಟ್ ಆಗಿದ್ದಾನಲ್ಲ? ಏನ್ ಮಾಡ್ಕೊಂಡಿದ್ಯಪ್ಪ? ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸಿದ್ನಿ. ಅಬ್ರಾಡಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ನಿ. ನಮ್ಮ ಮಗಳು ಎಜುಕೇಶನ್ ಮುಗಿದ್ಮೇಲೆ ಮದುವೆ. ನಿಮ್ಗೆ ಓಕೆನಾ? ದೊಡ್ಡವ್ರು ನೀವು ಹೇಗೆ ಹೇಳ್ತಿರೋ ಹಾಗೆ. ಆನಂದ, ನಿಮ್ಮ ಅಣ್ಣ ಹಿಂಗ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಕಣೋ. ಲವ್, ದೊಡ್ಡವನು ಇರ್ಬೇಕಾದ್ರೆ ಚಿಕ್ಕವನಿಗೆ ಹೆಂಗೋ ಮದುವೆ ಮಾಡ್ತಾರೆ. ಆದ್ರೂ ನಿಮ್ಮಪ್ಪ ಯಾಕೆ ಹಿಂಗ್ ಮಾಡಿದ್ರು? ಆನಂದ್, ಆನಂದ್, ಸತ್ಯವಾಗ್ಲೂ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಕಣ. ನಿನ್ಗೆ ಈ ಹುಡುಗಿನ ನೋಡ್ತಿರೋದು ಅನ್ಕೊಂಡಿದ್ದೆ. ನಿನ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ನಿನ್ನ ಬರಕ್ಕೆ ಹೇಳ್ತಿರ್ಲಿಲ್ಲಪ್ಪ. ಸಾಯವಾಗ ಬಾಯಿಗೆ ನೀರು ಬಿಟ್ರೆ ಸ್ವರ್ಗ ಸಿಕ್ಕತ್ತೆ, ಆಮೇಲೆ ಪ್ರಯೋಜನ ಇಲ್ಲ. ಮಾನ ಮರ್ಯಾದೆ ಬೀದಿಗೆ ರಾಜ ಹಾಕಿದ್ಮೇಲೆ ಏನು ಮಾಡಿದ್ರು ಅಷ್ಟೇ. ಕೆನ್ನೆಗೆ ಹೊಡೆದು ಬುದ್ಧಿ ಹೇಳೋವನಿಗೆ ಸ್ಥಾನ ಇದೆ. ಸಮಯ ನೋಡಿ ಎದೆಗೆ ಓದಿ ಅವನು ಕಸಕ್ಕಿಂತ ಕಡೆ. ಆ ಹುಡುಗಿನೂ ಚೆನ್ನಾಗಿರಲಿಲ್ಲ ಬಿಡ. ಆ ಹುಡುಗಿನ ನೀನ್ ಒಪ್ಪಿದ್ರು ನಾನು ಒಪ್ತಿರ್ಲಿಲ್ಲ. ನಿನ್ ಕನಸುಗಳು ಅವ್ರಿಗಷ್ಟೇ ಅಲ್ಲ, ಚೆಸ್ ಆಟ ತಿಳಿದೇ ಇರೋರು ಯಾರಿಗೂ ಅರ್ಥ ಆಗಲ್ಲ. ಅವ್ರು ನನ್ನ ತಮ್ಮನ ಮದುವೆ ಮಾಡ್ತಿರೋ ಬಗ್ಗೆ ನನಗೆ ಬೇಜಾರಿಲ್ಲ. ಆದರೂ ಅವ್ರು ನನಗೊಂದು ಮಾತು ಹೇಳಿಲ್ವಲ್ಲ. ನೀನ್ ಎಷ್ಟು ಎತ್ತರಕ್ಕೆ ಬೆಳಿತೀಯ ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಅಂಥದ್ರಲ್ಲಿ ನಿನ್ ವಿಷಯ ಬೇರೆ ಹೇಳ್ತಾರಾ? ಗುರು, ನಿಮ್ಮ ಅಣ್ಣ ನಿನ್ನ ತಮ್ಮ ಅನ್ಕೊಂಡಿಲ್ಲ, ನಿನ್ ತಮ್ಮ ನಿನ್ನ ಅಣ್ಣ ಅನ್ಕೊಂಡಿಲ್ಲ. ಗುರು, ಹರಿಯೋ ನೀರಲ್ಲಿ ಮೊದಲು ಕಾಣೋದು ಕೆಸರೆ, ಆಮೇಲೆ ಅದನ್ನೇ ತಿಳಿ ನೀರು ಅಂತ ಕುಡಿತಾರೆ ನೋಡು. ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೀನು ಹುಡುಗಿ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ನ ನೋಡ್ಕೊಂಡ್ ಬರ್ಬೇಕು. ಏನಂದೆ? ಇನ್ನೊಂದ್ಸಲ ಹೇಳು. ಹುಡುಗಿರ್ನ ನೀನ್ ನೋಡ್ಕೊಂಡು ಹೋಗ್ಬಾರ್ದು, ಹುಡುಗಿರು ನಿನ್ ನೋಡ್ಕೊಂಡ್ ಬರ್ಬೇಕು ಅಂದೆ. ಅದು ನೀನ್ ಹೇಳಿ ನನಗೆ ಗೊತ್ತಾಗ ನನಗೆ ಗೊತ್ತಿರ್ಲಿಲ್ವಾ? ಏನಿದೆ ಎಕ್ಸ್ಟ್ರಾ ಫಿಟ್ಟಿಂಗ್? ಸುಮ್ನೆ ಕಾಮಿಡಿ ಸೀನ್. ಹಲೋ ಹಲೋ, ನಾನ್ ಡಾಕ್ಟರ್ ಪವಿತ್ರ, ಸೈಕ್ಯಾಟ್ರಿಸ್ಟ್. ಹೇಳಿ ಡಾಕ್ಟ್ರೇ.
ಈಗ ನನಗೆ ತಲೆ ಸರಿ ಇದೆಯಲ್ಲ. ಅಯ್ಯೋ ನಿಮ್ ತಲೆ ಸರಿ ಇದೆ ರೀ, ಆದ್ರೆ ಈಗ ನನ್ ತಲೆ ಸರಿ ಇಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಫೀಸ್ ಕೊಟ್ಟನಲ್ಲ. ಅದಲ್ಲ ರೀ, ಬೆಳಗ್ಗೆಯಿಂದ ನನ್ ತಂಗಿ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ಪ್ರೀತಿಯಿಂದ ಸಾಕಿದೆ ತಪ್ಪಾಗೋಯ್ತು. ನೋಡಕ್ಕೆ ಹೇಗಿದ್ದಾರೆ? ವಯಸ್ಸು, ವೆಯ್ಟು, ಹೈಟು, ಕಲರ್, ಇಷ್ಟೆಲ್ಲ ಅರ್ಹತೆ ಇದ್ಮೇಲೆ ಸಿಕ್ಕೇ ಸಿಗ್ತಾರೆ ಬಿಡಿ. ಅಂಜು, ಏನಾಯ್ತಮ್ಮ? ವಯಸ್ಸಿಗೆ ಬಂದಿರೋ ಹುಡುಗಿ ಹೀಗ್ ಪದೇ ಪದೇ ಓಡೋಗ್ತಾ ಇದ್ರೆ ಹೇಗೆ? ವಯಸ್ಸಿಗೆ ಬಂದಿರೋದಕ್ಕೆ ಓಡೋಗ್ತಾ ಇರೋದು ಹೌದಕ್ಕ. ನನ್ ಶೀಲ ಹಾಳಾಗೋಯ್ತಕ್ಕ. ಹೌದಾ? ಯಾರು? ಯಾವಾಗ? ಎಲ್ಲಿ? ಹೇಗೆ? ಯಾರು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಬೆಡ್ರೂಮಲ್ಲಿ ಅವನು ಈಗ ಪದ ಸರಿ ಮಗರೆ ಸರಿಗರೆ ಮೆಚ್ಚಲು ಸಾಧ್ಯ ಇಲ್ಲಣ್ಣ. ಈ ಬ್ಯೂಟಿಫುಲ್ ಲೇಡಿನ ಎಲ್ಲೋ ಶೂರ ಹೇಗಿರಬೇಕು ಹೇಳಲೇನ. ಹೂವಿನ ಮನಸ್ಸು, ಸೂರ್ಯನ ತೇಜಸ್ಸು, ಕಾವೇರಿಯ ಹೃದಯ, ಕನಸಿನ ಒಡೆಯ, ಧೀರ ಧೀರ ಶೂರ ರಣಧೀರ, ನನ್ನ ಮನಸ್ಸು ಗೆಲ್ಲೋ ಸರದಾರ. ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ಧಿನ್ನಾರೆ. ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ಧಿನ್ನಾರೆ. ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ತರಗಿಡದತ್ತೋ ಅಂತ ಧಿನ್ನ ಧಿನ್ನಾರೆ. ನಾ ಕಂಡೆ ಒಂದು ರಣಧೀರ ನನ್ನ ಪಕ್ಕ, ಕಣ್ಣಲ್ಲಿ ಕಣ್ಣಿಟ್ಟು ಮೈ ಮರೆಸ, ಕಣ್ಣ ಮುಚ್ಚಿದೆ ನಾನು, ಕಣ್ತೆರೆದ ಮೇಲಿಲ್ಲ ಅವನು, ಈ ನಡುವೆ ಏನಾಯಿತು ಅರಿಯನು ನಾ. ಎಲ್ಲಿರುವೆಯೋ ನನ್ನ ರಣಧೀರ,
ಅಂಜು ಅಂಜು ಅಯ್ಯೋ ಅಕ್ಕ ಕರೆದಿಯಾ? ಸದ್ಯ ಕನ್ಸಿಂದ ಹೊರಗೆ ಬಂದಿಯಲ್ಲ. ಈ ವಯಸ್ಸಲ್ಲಿ ಎಲ್ಲಾ ಹುಡುಗಿಯರು ಕಾಣೋಂತ ಕನ್ಸೇ ಇದು. ಅಕ್ಕ ಛೀ, ಮತ್ತೆ ಶುರು ಹಚ್ಕೊಂಡ್ಲು. ಅಕ್ಕ ನನ್ ಶೀಲ ಹಾಳಾಗ್ ಹೋಯ್ತಕ್ಕ. ಕನ್ಸಲ್ ಕಂಡಿದ್ದಕ್ಕೆಲ್ಲ ಶೀಲ ಹಾಳಾಗೋಯ್ತು ಅಂದ್ರೆ ಅಷ್ಟೇ. ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೋಬೇಕಾಗತ್ತಷ್ಟೇ. ಓ, ಎಷ್ಟು ದಿವಸ ನಿನ್ ಕನ್ಸಲ್ ಬಂದವನ್ನ ನೀನ್ ಹುಡ್ಕೊಂಡು ಓಡೋಗ್ತಾ ಇದ್ದೆ ಅನ್ನು? ಹೌದಕ್ಕ. ನೀನು ನಿನ್ ಕನ್ಸಲ್ ಬಂದವನ್ನ ಹುಡ್ಕೊಂಡು ಹೋಗ್ತಿದ್ದೆ. ನಾನು ಜನ್ಮದಿಂದ ಮಲ್ಲನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇದು ನಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಕಾಣುತ್ತೆ. ಈ ರೋಗಕ್ಕೆ ಯಾವ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ ಸಾಧ್ಯ ಇಲ್ಲ. ಅವನಿಂದ ಮಾತ್ರ ಈ ರೋಗನ ವಾಸಿ. ನಿನ್ಗೆ ಕೇಕ್ ಬೇಡವಾ? ಒಂದ್ ಸ್ಮಾಲ್ ಬೈ. ಥ್ಯಾಂಕ್ ಯು. ಓಕೆ. ಇವನೆಲ್ಲಿ ಸಿಕ್ಕುದ ನಿಂಗೆ? ಬರ್ತಾ ತಕೊಂಬಂದೆ. ಇದೇನಾ ಇದು? ಎಡಗ ನೋಡ್ಕೋತಾ ಇದೆ. ಎಡಗ ನೋಡ್ಕೊಂಡ್ರೆ ಅದೃಷ್ಟ ಗುರು. ಹುಡುಗರಿಗೆ ಬಲಗ ನೋಡ್ಕೊಂಡ್ರೆ ಕಣ ಒಳ್ಳೇದು. ಅದು ಹೋದ ವರ್ಷ ಕಂಡ್ರು, ಈ ವರ್ಷ ವಾಸ್ತು ಬದಲಾಗಿದೆ. ಅಕ್ಕ ನನ್ನ ಎದೆ ಯಾಕೋ ಹೊಡ್ಕೋತಾ ಇದೆ. ನನ್ನ ಹೃದಯನೂ ಬಡ್ಕೋತಾ ಇದೆ ಅಂಜು. ಅವನು ನನ್ನ ಹೃದಯದ ಬಾಗಿಲು ತಟ್ತಾ ಇದ್ದಾನೆ. ನನ್ನ ಹೃದಯದ ಕಾಲಿಂಗ್ ಬೆಲ್ ಹೊಡಿತಾ ಇದೆ ನಂಜು. ಗುರು, ಇವತ್ತು ನಿನ್ಗೆ ಏನೇ ಅದೃಷ್ಟ ಕುಲಾಯಿಸಿದ್ರು ಅದ್ರಲ್ಲಿ 50% ನನಗೆ ಗುರು, 20% ನನಗೆ. ಓಕೆ, ಪೂರ್ತಿ ನೀವೇ ತಗೊಳ್ರ. ಅಯ್ಯೋ ಅಕ್ಕ, ಅವನು ನನ್ನ ಕೂಗ್ತಾ ಇದ್ದಾನೆ. ಮಲ್ಲ ಮಲ್ಲ ಮಲ್ಲ. ಏನೋ ಬಾಡಿ ಇಷ್ಟೊಂದು ಇಟ್ಟಿದೆ. ಆ ವೆಯ್ಟ್ ಗೊತ್ತಿದ್ರೆ ಇನ್ನೇನಾಗುತ್ತೋ. ಮತ್ತೆ ಕೂಲ್ ಆಗದ ಯಾವಾಗ? ಅಂಜು ಅಂಜು ಅಂಜು. ಜಾಸ್ಮಿನ್, ವಿಷಯ ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ನಾನು ಊರಲ್ಲಿ ಇರಲಿಲ್ಲ. ಐ ಆಮ್ ವೆರಿ ಸಾರಿ. ನಿಮ್ಮಪ್ಪ ಇಲ್ಲಿ 20 ವರ್ಷ ಕೆಲಸ ಮಾಡಿದ್ರು. ಆ ಸ್ಥಾನ ತುಂಬಕ್ಕೆ ಯಾರ ಕೈಲಿ ಆಗಲ್ಲ. ಸರ್, ಇವ್ನು ನನ್ನ ಫ್ರೆಂಡ್. ಇವನ್ಗೆ ಆ ಕೆಲಸ ಕೊಟ್ರೆ ಮಾಡ್ತಾನೆ. ಓದಿದ್ರೆ ಇಲ್ಲಾಗ ಬರ್ತಿದ್ದ. ಎಕ್ಸ್ಪೀರಿಯನ್ಸ್ ಯಾವ್ದ್ರಲ್ಲ. ಇಂಟರ್ವ್ಯೂ ನಿನಗ ನನಗ? ನನ್ನ ಮಗನೇ. ಸರ್, ಕೇಕ್ ಡಿಸೈನ್ ಮಾಡಕ್ ಬರುತ್ತಾ ನಿಮ್ಗೆ? ಸರ್, ಅದು ಸರ್, ಅಪ್ಪ ಕೇಕ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬಾ ಸಾರಿ ಸಹಾಯ ಮಾಡಿದಾನೆ. ನೀವು ಕೊಟ್ರೆ ಇವ್ನು ಮಾಡ್ತಾನೆ ಸರ್, ಪ್ಲೀಸ್. ಡೇವಿಡ್ ಮಗಳು ಜಾಸ್ಮಿನ್ ಹೇಳಿದ್ದಕ್ಕೆ ಯು ಆರ್ ಅಪಾಯಿಂಟೆಡ್. ಥ್ಯಾಂಕ್ ಯು. ಏನಿವತ್ತು ಊಟ ಇಷ್ಟೊಂದು ರುಚಿಯಾಗಿದೆ? ಇವತ್ತು ಅಡಿಗೆ ಜಾಸ್ಮಿನ್ ಮಾಡಿರೋದು. ತಾಯಿಲ್ಲದ ಹುಡುಗಿ ಅಡಿಗೆ ಕೆಲಸ ಹೇಗ್ ಬರುತ್ತೆ ಅನ್ಕೊಂಡಿದ್ದೆ. ಚೆನ್ನಾಗ್ ಮಾಡಿದ್ಯಮ್ಮ. ಅನ್ಕೊಳ್ಳೋದೇ ಬೇರೆ, ವಾಸ್ತವನೇ ಬೇರೆ. ಈಗ್ಲಾದ್ರೂ ಗೊತ್ತಾಯ್ತಾ? ಅಂದ್ರೆ ಪುಟ್ಟ ಬಾಯಿ ದೊಡ್ಡ ಮಾತು. ಬೇಜಾರ್ ಮಾಡ್ಕೋಬೇಡಿ. ಎಲ್ರೂ ಒಂದ್ ದಾರಿಲ್ ಹೋಗ್ತಿದ್ದಾಗ ಒಬ್ಬ ಮಾತ್ರ ಬೇರೆ ದಾರಿಲ್ ಹೋದ್ರೆ ತಪ್ಪು ಅನ್ಸುತ್ತೆ. ಆದ್ರೆ ಅವನೇ ಗೆದ್ದು ಬಂದಾಗ ನಮ್ ದಾರಿನೇ ಸರಿ ಇಲ್ಲ ಅನ್ಸುತ್ತೆ. ಗೆಲ್ಲವನ್ಗೆ ಉತ್ಸಾಹ ಇರುತ್ತೆ, ಪ್ರೋತ್ಸಾಹ ಬೇಕು. ಕೊಟ್ ನೋಡಿ, ನಮ್ಮ ಆನಂದ್ ಗೆದ್ದೆ ಗೆಲ್ತಾನೆ. ನಿಲ್ಸಿ ಗಾಡಿನ.
ಏನ್ ಟೆನ್ಷನ್? ಈ ಏರಿಯಾ ಕಾರ್ಪೊರೇಟರ್ ಮಗಳ ಬರ್ತಡೇ ಅಪ್ಪ. ನಿನ್ನ ಫ್ರೆಂಡ್ ಆನಂದ್ಗೆ ಕೇಕ್ ಡಿಸೈನ್ ಮಾಡಕ್ ಕೊಟ್ಟಿದ್ದೀನಿ. ಅದೇನ್ ಮಾಡ್ತಾನೋ ಏನೋ. ಯಾಕೆ ಸರ್ ಟೆನ್ಷನ್? ಆನಂದ್ಗೆ ಯಾವುದೇ ಕೆಲಸ ಕೊಟ್ರು ಸೂಪರ್ ಆಗಿ ಮಾಡ್ತಾನೆ. ಮಾಡ್ತಾನೆ ಅದಕ್ಕೆ ತಾನೆ ಹೋದ ಜನ್ಮದಿಂದ ಕಾಯ್ತಾ ಇರೋದು. ಇದು ಯಾವ್ದು ಇದು ಕೇಕು? ಬಟರ್ ಸ್ಕಾಚ್ ಸೋಲ್ಡ್ ಔಟ್. ನಮ್ಮ ಆನಂದ್ಗೆ ಮಾತ್ರ. ಇದು ವೆನಿಲ್ಲ. ಅಪ್ಪ ಅಮ್ಮ ಇಲ್ಲ. ಬಟರ್ ಸ್ಕಾಚ್ಗೆ ಸಿಸ್ಟರ್. ಅದ್ ಸರಿ, ಈ ಹೂವೆಲ್ಲ ಯಾಕೆ? ಆನಂದ್ ಕೇಕ್ ಡಿಸೈನ್ ಓಕೆ ಆದ್ರೆ ಆನಂದ್ಗೆ ವಾ 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 ಮಾರ್ವಲಸ್. ಥ್ಯಾಂಕ್ ಯು ಸರ್. ಗುರು, ಒಂದ್ ಗೊಂಬೆಗೂ ಜೀವ ಕೊಡ್ತೀನಿ. ಹೌದು, ಜೀವ ಬರುತ್ತೆ. ಕರ್ಕೊಂಡು ಮನೆಗೆ ಹೋಗು. ಸೂಪರ್, ನಂತರನೇ ಇದೆ. ಸೈಜ್ ನೋಡಿ ಹೇಳ್ತಾ ಇದೀಯಾ? ಮಲ್ಲ ಅಂದ್ರೆ ಸುಮ್ನೆನಾ? ನನ್ನನ್ನೇ ಮನ್ಸಲ್ಲಿ ಇಟ್ಕೊಂಡ್ ಮಾಡಿದ್ಯಾ? ಕೇಕ್ ಕರಗ್ಬಿಡುತ್ತೆ, ಹುಷಾರು. ನಿಜವಾಗ್ಲೂ ಚೆನ್ನಾಗಿದೆ ಆನಂದ್. ಯಾರ ಇನ್ಸ್ಪಿರೇಷನ್ ಇದಕ್ಕೆಲ್ಲ? ಇನ್ಯಾರು? ನಿಮ್ಮಪ್ಪ. ನಿಮ್ಮಪ್ಪನ ನೆನೆಸ್ಕೊಂಡೆ ಗೊತ್ತಿಲ್ದಿರೋ ಕೆಲಸನೂ ಸುಲಭ ಆಗೋಯ್ತು. ಸೀರೆ ತುಂಬಾ ಚೆನ್ನಾಗಿದೆ. ನಾನಂತೂ ಮೊದ್ಲು ದೀಪಾವಳಿನ ನಮ್ ತವ್ರ ಮನೇಲೆ ಮಾಡ್ಕೆ ತಪ್ಪು. ರಾಮ ಸೀತಾ ವನವಾಸದಿಂದ ಬಂದ್ಮೇಲೆನೆ ಗಂಡನ ಮನೇಲಿ ದೀಪಾವಳಿ ಆಚರಿಸಿದ್ದು. ಸಾಧ್ಯನೇ ಇಲ್ಲ. ಅವ್ರ ತವ್ರ ಮನೇಲೆ ದೀಪಾವಳಿ ಆಚರಿಸಿ ಕಾಡ್ಗೆ ಹೋಗಿತ್ತು. ನಾನ್ ಹೇಳಿದ್ದೆ ಸರಿ, ನೀವ್ ತಿಳ್ಕೊಂಡಿರೋದ್ ತಪ್ಪು. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನಗ್ ಗೊತ್ತಿರೋದು ಹೇಳ. ಸದಾ ಸಂಪ್ರದಾಯ ಅಂತ ತಲೆ ಚೆಚ್ಕೊಳ್ಳೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇವಳು ಕ್ರಿಶ್ಚಿಯನ್, ಅವಳು ಇವಳಿಗೇನ್ ಗೊತ್ತು? ನಾನ್ ತಿಳ್ಕೊಂಡಿರೋದು ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸಿ. ಸರಿ, ಅದೇನ್ ಹೇಳ್ತೀವಿ ಹೇಳು. ರಾಮನ್ ಅವತಾರ ಆದ್ಮೇಲೆ ತಾನೆ ಕೃಷ್ಣನ್ ಅವತಾರ ಆಗಿದ್ದು. ನರಕಾಸುರ ಸತ್ತಿದ್ ಸಂತೋಷದಲ್ಲಿ ದೀಪಾವಳಿ ಆಚರಿಸ್ತಾರೆ. ಅದು ನಡೆದಿದ್ದು ಕೃಷ್ಣನ್ ಯುಗದಲ್ಲಿ. ಅಂದ್ಮೇಲೆ ರಾಮ ಸೀತೆ ದೀಪಾವಳಿ ಹೇಗೆ ಆಚರಿಸ್ತಾರೆ? ಅವ್ರಿಗೆ ದೀಪಾವಳಿನೇ ಇರ್ಲಿಲ್ಲ. ಹೌದಲ್ವಾ? ಪರವಾಗಿಲ್ವೇ, ನಿಂದಲ್ದೇ ಇರೋ ಸಂಪ್ರದಾಯನ ಎಷ್ಟೊಂದು ತಿಳ್ಕೊಂಡಿದೀಯಾ? ನಾನು ನಂದಲ್ಲದನ್ನ ತಿಳ್ಕೊಂಡಿದೀನಿ. ನೀವು ನಿಮ್ ಮನೆಯವ್ರ ಬಗ್ಗೆನೇ ತಿಳ್ಕೊಂಡಿಲ್ವಲ್ಲ? ನೀನ್ ಯಾರ ಬಗ್ಗೆ ಮಾತಾಡ್ತೀನಿ? ಆನಂದನ್ ಬಗ್ಗೆ. ಅವ್ನ್ ಚೆನ್ನಾಗಿರ್ಬೇಕು ಅಂತ ನೀವ್ ಆಸೆ ಪಡೋದ್ ನಿಜ. ಆದ್ರೆ ಅವ್ನ್ ಏನ್ ಮಾಡಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಅವನ ಆಸೆಗೆ ಬೆಲೆ ಕೊಟ್ಟಿದ್ದೀರಾ. ಮಾವಿನ ಮರ ದೊಡ್ಡದು, ಆದ್ರೆ ಹೊರೋದು ಪುಟ್ಟ ಮಾವಿನಕಾಯಿ. ಅದೇ ಕುಂಬಳಕಾಯಿ ಗಿಡ ಚಿಕ್ಕದು, ಆದ್ರೆ ಅದು ಹೊರೋದು ಕುಂಬಳಕಾಯಿನ. ಓಡೋ ಕುದುರೆಗೆ ಚಾವಟಿಯಾಗಿ ಲಗಾಮ್ ಆಗ್ಬೇಡಿ. ಸರಿ ರೀ. ಜಾಸ್ಮಿನ್ ನಮ್ಮ ಮನೆಗೆ ಬಂದಾಗಿಂದ ನಮ್ಗೆಲ್ಲ ತುಂಬಾ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳ ನಡವಳಿಕೆನು ತುಂಬಾ ಚೆನ್ನಾಗಿದೆ. ಅವಳನ್ನ ಯಾಕೆ ನಮ್ಮ ಆನಂದಂಗ್ ತಂದ್ಕೊ? ನಾನು ಅದನ್ನೇ ಅನ್ಕೋತಾ ಇದ್ದೀನಿ ಕಣೆ. ಇಬ್ಬರಿಗೂ ಮದುವೆ ಮಾಡಿದ್ರೇನೆ ಜನ ತಪ್ಪಾಗಿ ತಿಳ್ಕೊಳ್ಳೋದನ್ನ ನಿಲ್ಸೋದು. ಮಾವ, ನೀವೇನಂತೀರಾ? ನಾವ್ ಅನ್ಕೊಂಡ್ರೆ ಏನಮ್ಮ ಪ್ರಯೋಜನ? ಅವರಿಬ್ರು ಮನ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳಿ. ಚಿತ್ರ, ಬೇಗ ಹೋಗಿ ಮಾತಾಡ್ತೆ. ಇದು ಅವನ್ಗೆ. ಅವ್ನ್ ಡಯಟ್ ಮಾಡ್ಲಿ, ಸುಮ್ಮನೆ. ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಜಾಸ್ಮಿನ್, ಮನೆಯವ್ರಿಗೆಲ್ಲ ನಿನ್ನ ಕಂಡ್ರೆ ತುಂಬಾ ಇಷ್ಟ. ಮಕ್ಳಿಗಂತೂ ನಿನ್ ಕಂಡ್ರೆ ಪ್ರಾಣ. ಈ ಆಸೆನ ಸಂಬಂಧ ಯಾಕೆ ಮಾಡ್ಕೋಬಾರ್ದು? ನೀವೇನ್ ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸುತ್ತಿ ಬಳಸಿ ಮಾತ್ಯಾಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಜಾಸ್ಮಿನ್ ನಮ್ಗೆಲ್ರಿಗೂ ಇಡಿಸಿದಾಳೆ. ಆನಂದ್, ನಿನಗೂ ಅವಳ ಕಂಡ್ರೆ ತುಂಬಾ ಇಷ್ಟ. ನೀವಿಬ್ರು ಯಾಕಪ್ಪ ಮದ್ವೆ ಆಗ್ಬಾರ್ದು? ಇಷ್ಟಪಟ್ಟವರು ಜೊತೆಗಿದ್ದವರೆಲ್ಲ ಮದುವೆನೇ ಆಗಬೇಕು ಅಂದರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ನೀವು ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸು ಪ್ರೀತಿಸಿ ಮದುವೆ ಆಗ್ಬಾರ್ದಾ? ಪ್ರೀತಿಸಿದವರು ಫ್ರೆಂಡ್ಸ್ ಆಗಿ ಜೀವನ ಮಾಡ್ಬೋದು. ಫ್ರೆಂಡ್ಸೇ ಮದುವೆ ಆದರೆ ಫ್ರೆಂಡ್ಶಿಪ್ಗೆ ಅವಮಾನ ಮಾಡ್ದಂಗೆ. ಹೂನಲ್ಲಿ ಜೇನಿರುತ್ತೆ, ಅದು ದೊಂಬಿಗೋಸ್ಕರ. ಹೂವೇ ಅದು ನೀರಲ್ಲ. ಆಕರ್ಷಣೆಗೆ ಪ್ರೀತಿ ಹುಟ್ಟುತ್ತೆ, ಆಸೆಗೆ ಪ್ರೀತಿ ಹುಟ್ಟುತ್ತೆ, ಆದ್ರೆ ಸ್ನೇಹಕ್ಕೆ ಹಾಗಲ್ಲ. ಬೆಚ್ಚಗಿರೋ ಎರಡು ಹೃದಯಗಳು ಒಂದೊಂದೊಂದು ಅರ್ಥ ಮಾಡ್ಕೊಂಡ್ರೇನೆ ಸ್ನೇಹ ಹುಟ್ಟೋದು. ವಾ, ಸ್ನೇಹಿತರು ಅಂದ್ರೆ ನೀವೇ ಕಣ್ರಪ್ಪ. ನಿಮ್ಮನ್ನ ನಾವೇ ಎಡು ಬಿಟ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಯು ಟು ಆರ್ ರಿಯಲಿ ಗ್ರೇಟ್. ಆನಂದ್ ಎಲ್ಲಿ? 4 ಗಂಟೆಗೆ ಬಾ ಅಂದಿದ್ನಲ್ಲ. ಇಲ್ಲೇ ಇದ್ದಾನೆ, ಆದ್ರೆ ಕಾಣಿಸಲ್ಲ. ಬನ್ನಿ ಶಾಸ್ತ್ರಿಗಳೇ, ಬೇಗ ಬನ್ನಿ, ಬೇಗ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ.
ಅವರಿಬ್ರು ಜಾತಕ ಸರಿ ಇಲ್ಲ ಅಂತ ಹೇಳ್ಬೇಕು. ಹೇಳ್ತೀನಿ ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಬೇರೆ ಮಾಡ್ಬೇಕು. ಬನ್ನಿ ಬೇಗ. ಇಲ್ಲೇ ಇದ್ದ ಆದ್ರೆ ಈಗ ಕಾಣಿಸ್ಬಿಟ್ಟ. ನನಗ್ ಗೊತ್ತು ನೀವಿಬ್ಬರನ್ನ ಹೀಗೆ ಬಿಟ್ರೆ ಮುಂದುವರಿತೀರಾ ಅಂತ. ಅದಕ್ಕೆ ಜ್ಯೋತಿಷಿನ ಜೊತೆ ಕರ್ಕೊಂಡ್ ಬಂದಿದ್ದೀನಿ. ಪ್ರೀತಿ ಮಾಡೋಕ್ಕೂ ಜಾತಕ ನೋಡ್ಬೇಕಾ? ಇನ್ನೇನ್ ಮತ್ತೆ ಪ್ರೀತಿ ಮಾಡುವಾಗ್ಲೇ ಎಲ್ಲ ಮುಗ್ದೋಗಿರುತ್ತಲ್ಲಮ್ಮ. ಮದ್ವೆವರೆಗೂ ಇನ್ನೇನ್ ಉಳ್ದಿರುತ್ತೆ. ಅದಕ್ಕೆ ಜಾತಕ ನೋಡ್ಬೇಕು. ಸರಿಯಾಗಿದ್ರೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಮಲ್ಲ ಇವನು ನನ್ ಕಡೆಯವನು. ನಿಮ್ ಜಾತಕ ಬದಲಾಯಿಸಿ ಈಗ ಹೇಗ್ ಹೇಳ್ತಾನೆ ನೋಡು. ಹಲೋ ಶಾಸ್ತ್ರಿಗಳೇ, ಜಾತಕ ಎಲ್ಲ ಏನು ಬೇಡ, ಅದೆಲ್ಲ ಓಲ್ಡ್ ಫ್ಯಾಷನ್. ಟಾಸ್ ಹಾಕೋಣ. ಏಡ್ಸ್ ಬಿದ್ರೆ ನಮ್ಮಿಬ್ಬರನ್ನ ಏನು ಮಾಡೋಕ್ಕಾಗಲ್ಲ. ಟೈಲ್ಸ್ ಬಿದ್ರೆ ನೀನು ಅನ್ಕೊಂಡಂಗೆ ಆಗ್ಲಿ. ಹೆಂಗೆ? ಅದೇಂಗಾಗುತ್ತೆ? ಇನ್ನೊಂದ್ಸಲ ಹಾಕು ನೋಡೋಣ. ಎಷ್ಟು ಸಲ ಹಾಕಿದ್ರು ಅಷ್ಟೇ. ನಾನ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನನ್ ಮದ್ವೆ ಆಗ್ತೀಯಾ? ಬಿದ್ರೆ ತಾನೇ, ಟ್ರೈ ಮಾಡು. ನೀನ್ ಎಷ್ಟು ಜನ್ಮ ಹಾಕಿದ್ರು ಅದು ಟೈಲ್ಸ್ ಬೀಳೋದು. ಸುಮ್ನೆ ಯಾಕೆ ನನ್ನಿಂದ ಟೈಮ್ ವೇಸ್ಟ್ ಮಾಡ್ತೀಯ? ಮಲ್ಲ ಕರೆದ್ರ ಕತ್ತರಿಸ್ಬಿಡ್ತೀನಿ. ನಿಮ್ ಮನೇಲಿ ನಮ್ ಪ್ರೀತಿ ವಿಷಯ ಹೇಳಿದ್ರಾ? ಇಲ್ಲ. ಯಾಕೆ? ಅದು ಹೇಗೆ? ಒಪ್ಪಲ್ವಾ? ಒಪ್ತಾರೆ. ಬೇಗ ಒಪ್ಸಿ, ಇಲ್ಲಾಂದ್ರೆ ನಮ್ಮ ಅಕ್ಕನ ಕಾಟ ತಡಿಯೋಕ್ಕಾಗಲ್ಲ. ಏನ್ ಟೆನ್ಷನ್ನು? ಮದ್ವೆ ವಿಷಯ ಬಂತು ಅಂತನಾ? ನಿಮ್ ಮನೆಯವ್ರನ್ನ ನಾನು ಒಪ್ಪಿಸ್ತೀನಿ. ಬೇಡ ಜಾಸ್ಮಿನ್, ಅವ್ರು ಒಪ್ಪಲ್ಲ. ಮೊದಲೇ ಏನು ಕೆಲಸ ಮಾಡ ಮನೆಯಲ್ಲಿ ಮರ್ಯಾದೆ ಇಲ್ಲ. ಇನ್ನು ಮದುವೆ ವಿಷಯ ಮಾತಾಡಿದ್ರೆ ಅಷ್ಟೇ. ಇಲ್ಲಿ ನೋಡು, ಟೈಲ್ಸ್ ಬಿದ್ರೆ ಕೇಳ್ತೀನಿ, ಹೆಡ್ಸ್ ಬಿದ್ರೆ ಕೇಳಲ್ಲ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನು ಮಾತು? ಆನಂದನ್ ಮದ್ವೆ ವಿಷಯ. ಆನಂದನ್ಗೆ ಅಂತದೇ ನಮ್ಮ ಅವಸರ ಈಗ. ಆನಂದ್ ಒಂದ್ ಹುಡ್ಗಿನ ಪ್ರೀತಿಸಿದಾನೆ. ಒಳ್ಳೆ ಮನೆತನದ ಹುಡುಗಿ, ಲಕ್ಷಣವಾಗಿದ್ದಾಳೆ. ಎಂತ ಸುದ್ದಿ ನಮ್ಮ ಸಂತೋಷದ ವಿಷಯ. ರೀ 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 ಏನ್ರಿ ಯಾರೋ ಏನೋ ನಮ್ಮನೆ ಹೊಂದ್ಕೋತಾಳ ಇಲ್ವೋ? ಲೇ ನಮಗದು ಮುಖ್ಯ ಅಲ್ವೇ? ಲವ್ ಮ್ಯಾರೇಜ್ ಅಂದ್ರೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ರೂ ನಡೆಯುತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ಆಗುತ್ತೆ. ಒಟ್ಟಲ್ಲಿ ನಮ್ಗೆ ಯಾವ ಖರ್ಚು ಇರಲ್ಲ. ಅಂದ್ರೆ ಸೀರೆ, ಒಡವೆ, ಛತ್ರ ಇದ್ಯಾವ ಖರ್ಚು ನಮಗ್ ಬರೋದಿಲ್ಲ. ಮದುವೆನೂ ನೀನೇ ಮಾಡ. ಒಟ್ಟಲ್ಲಿ ಅವನು ಯಾವ ಖರ್ಚಿಗೂ ನಮ್ಮ ಹತ್ರ ಕೈ ಹೊಡೆದಿದ್ರೆ ಆನಂದ್, ನಿಮ್ ಮನೆಯವ್ರು ನೋಡು ಮದ್ವೆಗೋಸ್ಕರ ಏನೇನ್ ತಂದಿದ್ದಾರೆ ಅಂತ. ನಿಮ್ ಅತ್ಗೆ ಸೀರೆಗಳು, ಬಳೆಗಳು ತಂದ್ಕೊಟ್ರು. ನಿಮ್ ತಂದೆ ಈ ಓಲೆ ತಂದ್ರು. ನಿಮ್ ಅಣ್ಣ ಈ ನೆಕ್ಲೆಸ್ ತಂದ್ರು. ನಮ್ಮಿಬ್ಬರು ಸ್ನೇಹದ ಮಧ್ಯೆ ಈ ಕಾಯಿನ್ ಯಾವತ್ತೂ ಸುಳ್ಳು ಹೇಳಿಲ್ಲ. ಎಡ್ಸ್ ಬಿದ್ರೆ ನೀನು ಹೇಳಿದ ಮಾತು ನಂಬ್ತೀನಿ, ಟೈಲ್ಸ್ ಬಿದ್ರೆ ನಿಜ ಹೇಳು, ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ದುಡ್ಡೆಲ್ಲಿಂದ ಬಂತು ಒಂದೇ? ಅಪ್ಪನ ಇನ್ಶೂರೆನ್ಸ್ ದುಡ್ಡು ಬಂತು. ನೀನ್ ಯಾಕೆ ಹಿಂಗ್ ಮಾಡ್ದೆ? ನಿನಗಿಂತ ದುಡ್ಡೇನ್ ಹೆಚ್ಚಲ್ಲ. ನೀನ್ ಯಾಕೆ ನನ್ನ ತಾಯಿ ಆಗ್ಲಿಲ್ಲ? ನಿನ್ನ ತಂದೆ ಋಣ ತೀರ್ಸೋದಕ್ಕೆ ಇನ್ನೊಂದು ಜನ್ಮ ಎತ್ಬೇಕು ಕಣೆ, ಇನ್ನೊಂದು ಜನ್ಮ ಎತ್ಬೇಕು.
ಅಪ್ಪ ತಗೊಳ್ಳಿ ನನ್ನ ಲಗ್ನ ಪತ್ರಿಕೆ. ಓಹೋ, ದೇವಸ್ಥಾನ ಅನ್ಕೊಂಡಿದ್ದೆ, ಲಗ್ನ ಪತ್ರಿಕೆ ಬೇರೆ ಮಾಡಿಸ್ಬಿಟ್ಟಿದ್ಯಾ? ಯಾಕಪ್ಪ ಇಷ್ಟೊಂದು ಗಾಬರಿ ಆಗಿದ್ದೀನಿ? ಕೊಡಿಯಲ್ಲಿ ಜನ್ಮ ಕೊಟ್ಟಿದ್ದ ತಂದೆ ಹೆಸರಿಲ್ಲ, ಜೊತೆಲಿ ಹುಟ್ಟದ ಅಣ್ಣನ ಹೆಸರಿಲ್ಲ, ತಾಯಿ ಸ್ಥಾನದಲ್ಲಿರೋ ಅತ್ತಿಗೆ ಹೆಸರಿಲ್ಲ. ಇದು ಒಂದು ಲಗ್ನ ಪತ್ರಿಕೆನಾ? ತಂದೆ, ಅಣ್ಣ, ಅತ್ತಿಗೆ, ಯಾವುದೋ ಕಾಲದ ಪುರಾಣ ಇತಿಹಾಸ ನಮ್ಮ ಮನೇಲಿ ಸತ್ಯ ಆಗೋಯ್ತು. ಜನ್ಮ ಕೊಟ್ಟು ಕುಂತಿ ಕರ್ಣನ್ನ ನೀರಿಗೆ ಬಿಸಾಡಿದ್ಲು. ಜೊತೆಲಿ ಹುಟ್ಟಿದ ತಮ್ಮಂದ್ರು ಅವನ ಮೇಲೆ ಯುದ್ಧ ಮಾಡಿದ್ರು. ಅವನಿಗಾಗಿದ್ದು ಒಬ್ಬನೇ ಸ್ನೇಹಿತ ದುರ್ಯೋಧನ. ಜೊತೆಲಿ ಹುಟ್ಟಲಿಲ್ಲ, ಆದರೂ ಅರ್ಧ ರಾಜ್ಯ ಕೊಟ್ಟ. ನೀವೆಲ್ಲ ರಕ್ತ ಸಂಬಂಧಿಗಳು, ಯಾವುದಕ್ಕೂ ಆಗಲಿಲ್ಲ. ಜಾಸ್ಮಿನ್ ನನ್ನ ಫ್ರೆಂಡ್. ಅವಳ ತಂದೆ ಇನ್ಶೂರೆನ್ಸ್ ಹಣದಲ್ಲಿ ನಾನು ಮದುವೆ ಮಾಡ್ತಿದ್ದಾಳೆ. ಹೀಗೆ ಹೇಳಿ, ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಹಾಕ್ಬೇಕಾ, ಇವಳ ಹೆಸರು ಹಾಕ್ಬೇಕಾ? ಸ್ಥಾನ ಸಿಗೋದು ಸಂಬಂಧಗಳಿಂದ ಅಲ್ಲ, ಕರ್ತವ್ಯದಿಂದ. ಬೇಷ್, ಸರಿಯಾದ ಕೆಲಸನೇ ಮಾಡಿದ್ಯಪ್ಪ. ಸಾಯೋ ವಯಸ್ಸಿನಲ್ಲಿ ಅನ್ನಕ್ಕೆ ಹೆದರಿ ಬಾಳ್ತಿರೋ ನನಗೆ ತಂದೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಊರಿಗೆ ಅಣ್ಣ ಅತ್ತಿಗೆ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಕಾರ್ಡ್ನಲ್ಲಿ ಹೆಸರಾಕೋದೇ ಇರಲಿ, ನಿನಗೆ ಆಶೀರ್ವಾದ ಮಾಡೋದಕ್ಕೂ ನಮ್ಗೆ ಯೋಗ್ಯತೆ ಇಲ್ಲಪ್ಪ. ಅಪ್ಪ, ನನ್ನ ನೋವು ಹೇಳ್ಕೊಳ್ಳೋಣ ಅಂತ ಬಂದೆ. ನಿಮ್ಮನ್ನು ನೋಯಿಸೋ ಉದ್ದೇಶ ನನಗಿರಲಿಲ್ಲ. ದಯವಿಟ್ಟು ಎಲ್ಲ ಮದುವೆಗೆ ಬನ್ನಿ. ಆನಂದ್, ಒಂದ್ ನಿಮಿಷ, ನಾನು ಟಾಸ್ ಹಾಕ್ತೀನಿ. ಹೆಡ್ಸ್ ಬಿದ್ದರೆ ನೀನು ನಮ್ಮನ್ನ ಮನಸ್ಫೂರ್ತಿಯಾಗಿ ಕ್ಷಮಿಸಿದ್ಯಾ ಅಂತ ನಾವು ಮದುವೆಗೆ ಬರ್ತೀವಿ. ಇಲ್ಲ ಅಂದ್ರೆ ಮಾಂಗಲ್ಯಂ ತಂತು ನಾರೇಣ ಮಮ ಜೀವನ ಹೇತುನಾಂ ಕಂಠೇ ವತ್ತಾಪಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ನಿನ್ನ ಕತ್ತೆ ವಾಸನೆ ಬಂದಾಗ್ಲೇ ಅನ್ಕೊಂಡೆ. ಕತ್ತೆ ವಾಸನೆ ಬಂತಲ್ಲ? ಓ ಮಲ್ಲ, ಹೋ ಜನ್ಮ ನೆನ್ಪಾದಾಗೆ. ಈ ಜನ್ಮನೇ ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ, ಇನ್ನು ಓ ಜನ್ಮ ಬೇರೆ ಕೇಳು. ಹೋ ಜನ್ಮದಲ್ಲಿ ರಾತ್ರಿ ಎಲ್ಲ ನನ್ನ ಸತಾಯಿಸಿ ಸತಾಯಿಸಿ ಸುಸ್ತು ಮಾಡಿ ಬೆಳಗಿನ ಜಾವ ಹಾಗೆ ಬಿಟ್ಟು ಹೋದ್ಯಲ್ಲ, ಮರ್ತು ಬಿಟ್ಟಿಯಾ ಮಲ್ಲ? ಏಯ್, ನಾಚಿಕೆ ಆಗಲ್ವ ನಿನ್ಗೆ? ಇವತ್ತು ನಿನ್ ತಂಗಿಗೆ ಫಸ್ಟ್ ನೈಟು. ಅವಳಿಗೆ ಫಸ್ಟ್ ನೈಟು, ನನಗೆ ಬೇಕಾಗಿರೋದು ಒಂದೇ ಒಂದು ನೈಟು. ಓ ಜನ್ಮದಿಂದ ಕಾಯ್ತಾ ಇದ್ದೀನಿ. ಟಾಸ್ ಹಾಕ್ತೀನಿ. ಹೆಡ್ಸ್ ಬಿದ್ರೆ ನಾನು ಇಷ್ಟಂಗೆ, ಟೇಲ್ಸ್ ಬಿದ್ರೆ ಈ ಜನ್ಮದಲ್ಲಿ ನನಗೆ ತೊಂದರೆ ಕೊಡಲ್ಲ. ಮಲ್ಲ. ಓ ಸರಿ. ಯಾಕೊಂಥರ ಇದ್ದೀರಾ? ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಜಾಸ್ಮಿನ್ ಮದುವೆ ಆಗೋವರೆಗೂ ನಮಗೆ ಫಸ್ಟ್ ನೈಟ್ ಬೇಡ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಬೇಜಾರು ಮಾಡ್ಕೊಡುವಂಥದ್ದು ಏನಿದೆ? ನೀವು ಸ್ನೇಹಕ್ಕೋಸ್ಕರ ತ್ಯಾಗ ಮಾಡಬೇಕಾದ್ರೆ ನಾನು ಪ್ರೀತಿಗೋಸ್ಕರ ಅಷ್ಟು ಮಾಡಲ್ವಾ? ಯಾಕಂಜು ಆಚೆ ಬಂದ್ಬಿಟ್ಟೆ? ಅದು ನಮ್ಮ ಜಾತಕದ ಪ್ರಕಾರ ನಾವಿಬ್ರು ಸ್ವಲ್ಪ ದಿನ ಸೇರಬಾರ್ದು, ಅದಕ್ಕೆ ಆಚೆಗೆ ಬಂದ್ಬಿಟ್ಟೆ. ಅವನ ಹೆಸರೇ ಆನಂದ. ಎಲ್ರಿಗೂ ಆನಂದ ಹರಡೋದು ಅವನ ಹುಟ್ಟು ಗುಣ. ಅವನ ಆನಂದನೇ ತ್ಯಾಗ ಮಾಡಿ ನನಗೆ ಆನಂದ ಕೊಡೋಕೆ ಹೊರಟಿದ್ದಾನೆ.
ಸಂತೋಷನ ಹಂಚ್ಕೊಳ್ಳೋದು ಸ್ನೇಹ, ದುಃಖನ ಹಂಚ್ಕೊಳ್ಳೋದು ಸ್ನೇಹ. ತನ್ನ ಸಂತೋಷನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಂತೋಷ ಕೊಡ್ತೀನಿ ಅನ್ನೋದು ಸ್ನೇಹ ಅಲ್ಲ, ಪಾಪ ದಡ್ಡ. ನನಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ. ನೀನ್ ತಪ್ಪು ತಿಳ್ಕೊತಿದ್ಯಾ? ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಆನಂದನ್ ಬಗ್ಗೆ ನೀನ್ ನನಗೆ ಹೇಳ್ತಾ ಇದ್ಯಾ? ಹೆಣ್ಣು ಹೆಂಗ್ಸಾಗೋದಕ್ಕೆ ನಾನ್ ನೀನೆ ಮೊದಲನೇ ರಾತ್ರಿ. ಹೆಣ್ಣಿಗೆ ಹೆಣ್ತನ ಅರ್ಥ ಆಗೋದು ಮೊದಲನೇ ರಾತ್ರಿ. ಪ್ರತಿಯೊಂದು ಹೆಣ್ಣಿಗೂ ಒಂದೇ ಸಲ ಬರೋದು ಈ ರಾತ್ರಿ. ಅದನ್ನೇ ತ್ಯಾಗ ಮಾಡಕ್ ಹೊರಟಿದ್ಯಲ್ಲ, ನಿಮ್ ದೊಡ್ಡತನ ನೋಡಿ ನನಗೆ ಹೆಮ್ಮೆ ಅನ್ಸುತ್ತೆ. ಸಂತೋಷಕ್ಕೆ ಸೂತ್ರ ಸ್ನೇಹ, ದುಃಖಕ್ಕೆ ಪರಿಹಾರ ಸ್ನೇಹ. ಈ ಕೆಲಸ ಮಾಡಿ ಸ್ನೇಹಕ್ಕೆ ಅವಮಾನ ಮಾಡಬೇಡಿ ಪ್ಲೀಸ್. ಒಳಗೆ ಹೋಗಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೀ ಹಂಗ ನೋಡಬ್ಯಾಡ, ನೀ ಹಂಗ ನೋಡಬ್ಯಾಡ, ನೋಡಿ ಕೆಣಕ ಬ್ಯಾಡ, ಕೆಣಕಿ ಕೆದಕ ಬ್ಯಾಡ, ಕೆದಕಿ ಕೊರಗ ಬ್ಯಾಡ, ಕೊರಗಿ ಕರಗ ಬ್ಯಾಡ. ಹೆಣ್ಣೆ ನೀನು ನಾಚಿ ಹೂವೆಯ, ಬಿಸಿ ಆಯ್ತು ನಂಗೆ ನಿನ್ನ ಮುತ್ತು ಬೆಂಕಿ ಹಂಗೆ. ಒಳಗೆ ಹಾಡಿತು ಮಂತ್ರ. ಓಹೋ ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ. ಸಣ್ಣ ಪುಟ್ಟ ಆಸೆಯಿಂದು ನುಗ್ಗಿ ಹಿಗ್ಗಿ ಹಾರಿ ಬಂತು. ಹಸಿ ಹಸಿ ಆಸೆ ಬಂದು ಕುಸಿ ಬಿಸಿ ತಂತು ಎಂದು. ಒಂದು ರಾತ್ರಿ ಸಾಲದು ಕಂಪು ಚೆಲ್ಲಲು ಹೂವಿಂದು ಹಾಡಿತು ಮಂತ್ರ. ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ. ನೀ ಹಂಗ ನೋಡಬ್ಯಾಡ, ನೋಡಿ ಕೆಣಕ
ಬ್ಯಾಡ ಕೆಣಕಿ ಕೆದಕ ಬ್ಯಾಡ ಕೆದಕಿ ಕೊರಗ ಬ್ಯಾಡ ಕೊರಗಿ ಕರಗ ಬ್ಯಾಡ ಹೆಣ್ಣೆ ನೀನು ನಾಚಿ ಹೂವಾಗಿ ಹೋದೆಯ ಬೇಗ ತಿನ್ನು ಬಿಡು ಅದನ್ನ ಸುಮ್ಮನೆ ಲೇ ತಿಂಡಿ ಅಲ್ಲೇ ಏನ್ ಬೇಕು? ಅಲ್ಲ ತಿಂಡಿ ಕೇಳಿದ್ರೆ ಸರಿಗೆ ಬಳಸ್ತಿಲ್ಲ. ಅಮ್ಮ ಸರಿ ತಿನ್ಸಮ್ಮ. ಸಾರಿ ಕಂದ. ಹೊರಡಿ ಸ್ಕೂಲಿಗೆ ಲೇಟ್ ಆಯ್ತು. ಹೊರಡಿ. ತುಂಬಾ ಹೊಟ್ಟೆ ಹಸಿತಿದೆ. ಹೋಗೋ, ನಮಗೂ ಹಶ್ವಾಗ್ತಾ ಇದೆ. ಹೋಗೋ. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಬೆಡ್ರೂಮಲ್ಲೇ. ಬನ್ನಿ, ಕಮ್ ಆನ್. ಇದೇನಪ್ಪ ಇದು? ಬ್ರೇಕ್ಫಾಸ್ಟ್ ಹೇಗಿದೆ ಅಂದ್ಮೇಲೆ ಇನ್ನು ಲಂಚ್ ಡಿನ್ನರ್ ಹೇಗಿರುತ್ತೋ? ತಿಂಡಿ ಆರು ಹೋಗುತ್ತೆ, ಬೇಗ ಬನ್ನಿ. ಇದ್ಯಾವ್ದು ಉಡುಪಿ ಭವನ ರೆಡಿ ಇದೆ? ಬಿಸಿಬೇಳೆ ಬಾತ್ ಬೇಕಾ? ಕೇಸರಿ ಬಾತ್ ಬೇಕಾ? ಉಪ್ಪಿಟ್ಟು ಬೇಕಾ? ಪೊಂಗಲ್ ಬೇಕಾ? ವಡೆ ಬೇಕಾ? ಇಡ್ಲಿ ಬೇಕಾ? ಬ್ರೆಡ್ ಜಾಮ್ ಬೇಕಾ? ಬಿಸಿ ಆರೋಗುತ್ತೆ, ಬನ್ನಿ. ನೋಡ್ದೇನೆ ಅಲ್ಲಿ ಬ್ರೇಕ್ಫಾಸ್ಟ್ ಯಾವ ರೀತಿ ಸರ್ವ್ ಮಾಡ್ತಿದ್ದಾಳೆ. ನೀನು ಎದ್ದೀಯ? ಗೊತ್ತಿರಲಿಲ್ಲ ಕಣೆ, ನೀನು ಎದ್ದೀಯ? ಹೌದಾ? ನಿಮ್ ಯೋಗ್ಯತೆನೆ ಇಷ್ಟು. ತಗೊಳ್ಳಿ, ನೀವ್ ಹಿಡಿಯೋ ಅಷ್ಟರಲ್ಲಿ ಕೇಸರಿ ಬಾತ್ ಉಪ್ಪಿಟ್ಟಾಗೋಗುತ್ತೆ. ಬ್ರೇಕ್ಫಾಸ್ಟ್ ಹೇಗಿತ್ತು? ಡೈಲಿ ಇದೇ ತರ ಬ್ರೇಕ್ಫಾಸ್ಟ್ ತಿಂತಾ ಇದ್ರೆ ಉಬ್ಬೋಗ್ಬಿಡ್ತೀನಿ ಅಷ್ಟೇ. ಯಾರೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಅಂಜು, ಆನಂದಿಗೆ ಶರ್ಟ್ ಚೆನ್ನಾಗಿರತ್ತಲ್ಲ? ಇದೇ ಚೆನ್ನಾಗಿರೋದು. ಅವನು ಈ ಚೆಕ್ಸ್ ಇಷ್ಟಪಡ್ತಾನೆ. ಅಯ್ಯೋ, ಅವ್ರಿಗೆ ಚೆಕ್ಸ್ ಇಷ್ಟ ಆಗೋಲ್ಲ, ಅವ್ರಿಗೆ ಇದಿಷ್ಟ ಆಗುತ್ತೆ. ಬೆಟ್ಸಾ? ಬೆಟ್ಸ್ 500 rupees. ಓಕೆ ರೀ. ಆನಂದ್ ರೀ, ಇದೆರಡರಲ್ಲಿ ಯಾವ್ದಿಷ್ಟ ಹೇಳು? ನೋಡಿದ್ಯಾ? ಮದ್ವೆ ಆದ್ಮೇಲೆ ನನ್ನ ಸೆಲೆಕ್ಷನ್ ನಿನ್ಗೆಲ್ಲ ಇಷ್ಟ ಆಗುತ್ತೆ. ಓ ಜಾಸ್ಮಿನ್, ನೀವಿಬ್ರು ಹೋಗ್ತಾ ಇರಿ, ನಾನು ಪರ್ಸ್ ಬರ್ತ್ ಬಂದ್ಬಿಟ್ಟಿದ್ದೀನಿ, ತಗೊಂಡ್ ಬರ್ತೀನಿ. ಓಕೆ. ನಿನ್ನ ಹೆಂಡತಿ ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ಯಾವ ಹೆಂಡತಿಗಾದ್ರೂ ತನ್ನ ಗಂಡನ ಬಗ್ಗೆ ತನಗೆ ಜಾಸ್ತಿ ಗೊತ್ತಿರೋದು ಅನ್ನೋ ಹೆಮ್ಮೆ ಇರುತ್ತೆ. ಅವಳು ಸೆಲೆಕ್ಟ್ ಮಾಡಿರೋ ಶರ್ಟ್ನ ಓಕೆ ಮಾಡಬೇಕು ಅನ್ನೋದೇ ನಿನ್ನ ಆಸೆ. ಅದಕ್ಕೆ ತಾನೆ ನನಗಿಷ್ಟ ಇಲ್ದಿರೋ ಕಲರ್ನ ನೀನು ಸೆಲೆಕ್ಟ್ ಮಾಡಿರೋದು. ನಾನು ಎಷ್ಟೋ ಥರ ಫ್ರೆಂಡ್ಸ್ ನೋಡಿದ್ದೀನಿ, ಆದರೆ ನಿಮ್ಮ ಥರ ಯಾರೂ ಇಲ್ಲ. ನೀವಿಬ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಬರ್ತೀರಾ, ಇಲ್ಲ ಸಿಚುವೇಶನ್ಗೆ ಟಕ್ಕಂತ ಪ್ಲಾನ್ ಮಾಡ್ತೀರಾ? ಅಂದ್ರೆ ಬೇಕು ಅಂತ ಆನಂದ್ಗೆ ಇಷ್ಟ ಆಗದೆ ಇರೋ ಶರ್ಟ್ ಸೆಲೆಕ್ಟ್ ಮಾಡ್ದೆ ಅಲ್ಲ, ಅದಕ್ಕೆ ನಿಮ್ಮ ಬಿಲ್ಡಪ್ ಬೇರೆನಾ? ನೀನು ನೋಡ್ತಿದ್ರೆ
ನಂಗೆ ಅಸೂಯೆ ಆಗತ್ತೆ. ನಿನ್ ಸ್ಥಾನ ನಂಗೆ ಸಿಕ್ಕಿಲ್ವಲ್ಲ ಅಂತ. ನಿಮ್ಮಿಬ್ರು ಸ್ನೇಹಕ್ಕೆ 500 ಏನು 5 ಕೋಟಿ ಬೇಕಾದ್ರೂ ಬೆಡ್ಸ್ ಕಟ್ಬಹುದು. ಅಂಜು ಬಂದೇರಿ. ಬನ್ರಿ ಇಲ್ಲಿ ಬನ್ನಿ. ಅಲ್ಲೋಡಿ ಸುಪ್ರಭಾತ. ಗಂಡ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿಯಾದವಳು ಎದುರಿಗೆ ಬರಬೇಕು ಅನ್ನೋದು ಗೊತ್ತಿಲ್ವ ನಿಮ್ಗೆ? ಓ ಅದಾ. ಬಾಯ್ ಬಾಯ್. ನಾವು ಹಾಗೊಂದ್ಸರಿ ಟ್ರೈ ಮಾಡೋಣವಾ? ಸರಿ ಹೋಗು. ನೀನು ಮನೆ ಕಾಯುವಾಗ ಜಾಸ್ಮಿನ್, ಕಾಫಿ ತಗೋಮ್ಮ. ಏನಮ್ಮ ನೀನು ಈ ಮ್ಯಾಗ್ಝಿನ್ ಎಲ್ಲೆಲ್ಲಮ್ಮ ಹುಡ್ಕೋದ್ ನಾನು? ಅಂಕಲ್ 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 ಏನಮ್ಮ ತಗೊಳ್ಳಿ. ಈಗ ಬಾರ ಇಲ್ಲಿ. ಏನ ಇದೆಲ್ಲ? ಜಾಸ್ಮೀನು ಹಳ್ಳಕ್ ಬಿದ್ದಿದ್ದಾಳೆ. ಎಲ್ಲಿ? ಯಾವಾಗ? ಸಮಾಧಾನ ಸಮಾಧಾನ. ಪ್ರೀತಿಯನ್ನು ಹಳ್ಳಕ್ ಬಿದ್ದಿದ್ದಾಳೆ. ಆಹಾ, ಹುಡುಗ ಯಾರು? ಆಹಾ, ಮಿಸ್ಟರ್ ಆನಂದ್, ನಾನು ನಿನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಅದಕ್ಕೆ ನಿನ್ನ ಗೆಲ್ಲೋಕೆ ಸುಲಭ ಆಗೋಯ್ತು. ಬಟ್ ಆಟ ಇಲ್ಲಿಗೆ ಮುಗೀತು ಅನ್ಕೋಬೇಡ. ಇವತ್ತು ನೀನು ಗೆದ್ದೆ ಅಂತ ಸಂತೋಷದಲ್ಲಿರ್ಬೋದು, ಬಟ್ ಒಂದಿನ ನಾನು ಯಾಕಾದ್ರೂ ಗೆದ್ದು ಅಂತ ತುಂಬಾ ಒತ್ತಾಡ್ತೀಯ. ದ ರಿಯಲ್ ಗೇಮ್ ಸ್ಟಾರ್ಟ್ಸ್ ನಾವ್. ನಾನು ಎಲ್ಲ ಕೆಲಸನೂ ಅವನ್ನ ಕೇಳೇ ಮಾಡ್ತಿದ್ದೆ. ಆದ್ರೆ ಇದು ಈ ವಿಷಯ ಯಾಕೆ ಮುಚ್ಚಿಟ್ಲು ಅಂತ ಕೇಳು. ಹೇಳು. ಈ ವಿಷಯದಲ್ಲಿ ಮನ್ಸು ಆತ್ರ ಮಾಡ್ಬಿಡ್ತು. ಅದಕ್ಕೆ ನಾನೇನ್ ಮಾಡ್ಬೇಕು ಕೇಳು. ಹೇಳಮ್ಮ. ಮೊದಲು ಅವನ್ಗೆ ಓಕೆನಾ ಕೇಳು. ಇಲ್ಲ ಅಂದ್ರೆ ಬಿಟ್ಬಿಡ್ತಾಳ ಕೇಳು. ಬೇಡ ಅಂದ್ರೆ ಫೋಟೋನ ಹರಿದಾಕ್ಬಿಡಕ್ ಹೇಳು. ಅರೆ ತಮಾಷೆಗೆ ಹೇಳ್ದೆ ಕಣೆ. ನೀನ್ ಇಂಥದ್ದು ಬೇಕು ಅಂತ ಕಣ್ಣಲ್ಲಿ ಸನ್ನೆ ಮಾಡು, ನನ್ನ ತಲೆ ಅಡಾಟಾದ್ರೂ ತರ್ತೀನಿ. ಅವ್ರ ಅಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ತಗೊಳ್ಳಿ 10 lakhs ಫಾರ್ ಯುವರ್ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತ ಸಹಾಯ ಇದ್ರೆ ನಮ್ಮ ಅಕಾಡೆಮಿನ ಇನ್ನೂ ಎತ್ತರಕ್ಕೆ ಬೆಳೆಸ್ತೀನಿ. ನನ್ನ ಸಹಾಯಕ್ಕೆ ನೀವು, ನಿಮ್ಮ ಸಹಾಯಕ್ಕೆ ನಾನಿದ್ರೇನೆ ಬೆಳವಣಿಗೆ ಸಾಧ್ಯ. ಅಂದ್ರೆ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ಸ್ ಚೆಸ್ ಟೂರ್ನಮೆಂಟ್ ಅಲ್ಲಿ ನಮ್ಮ ದೇಶನ ನನ್ನ ಮಗ ರೆಪ್ರೆಸೆಂಟ್ ಮಾಡಬೇಕು. ಸಾರಿ ಸರ್, ಅಕಾಡೆಮಿನ ಮಾರಾಟಕ್ಕಿಟ್ಟಿಲ್ಲ. ಇಟ್ಟಾಗ ಹೇಳಿ ಕಳಿಸ್ತೀನಿ, ಬನ್ನಿ. ಅಂದ್ರೆ ನನ್ನ ಮಗನ ಟೂರ್ನಮೆಂಟ್ ಕಳ್ಸಲ್ಲ ಅಂತೀರಾ? ಯಾರಿಗೆ ಸಾಮರ್ಥ್ಯ ಇದೆಯೋ ಅವ್ರು ಸೆಲೆಕ್ಟ್ ಆಗ್ತಾರೆ. ನಾವು ಪ್ಲೀಸ್.
ಐ ಸಿ. ರೀ ಏನಾಯ್ತು? ಯಾಕೆ ಒಂಥರ ಇದ್ದೀರಲ್ಲ? ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ಗೆ ನಮ್ಮ ಮಗ ಮೈಕಲ್ ಸೆಲೆಕ್ಟ್ ಆಗಿಲ್ವಂತೆ. ಆನಂದ್ ಸೆಲೆಕ್ಟ್ ಆಗಿದ್ದಾನೆ. ಮೈಕಲ್ಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ನೊಂದ್ಕೊಂತಾನೆ ರೀ. ಈ ವಿಷಯ ಅವನಿಗೆ ಹೇಳೋ ಹಾಗಿಲ್ಲ. ಚಿಕ್ಕ ವಯಸ್ಸಿಂದ ಈ ಟೂರ್ನಮೆಂಟ್ ಅಲ್ಲಿ ಆಡ್ಬೇಕು ಅನ್ನೋದೇ ಅವನ ಆಸೆ. ಈ ವಿಷಯ ಅವನಿಗೆ ಗೊತ್ತಾದ್ರೆ ಏನ್ ಮಾಡ್ಕೊಳ್ತಾನೋ ಏನೋ. ನಮಸ್ಕಾರ ಸರ್. ಜಾಸ್ಮಿನ್ ನೀವು ಚಿಕ್ಕ ವಯಸ್ಸಿಂದ ತುಂಬಾ ಫ್ರೆಂಡ್ಸ್ ಅಲ್ವಾ? ಹೌದು ಸರ್. ಜಾಸ್ಮಿನ್ ಅಂದ್ರೆ ನಿಮಗೆ ಪ್ರಾಣ. ನನಗೂ ಅಷ್ಟೇ. ನನ್ನ ಮಗ ಅಂದ್ರೆ ತುಂಬಾ ಪ್ರಾಣ. ಇರೋದು ಒಬ್ಬನೇ ಮಗ. ನಿಮ್ಮ ಫ್ರೆಂಡ್ಗೋಸ್ಕರ ನೀವೇನ್ ಬೇಕಾದ್ರೂ ಮಾಡ್ತೀರಲ್ವಾ? ಖಂಡಿತವಾಗಿ ಮಾಡ್ತೀನಿ ಸರ್. ಡೋಂಟ್ ವರಿ, ಅವರಿಬ್ರು ಮದ್ವೆ ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನಿಮ್ಗೆ ಒಂಚೂರು ಖರ್ಚು ಇರಲ್ಲ. ಆದ್ರೆ ನೀವು ನನ್ಗೋಸ್ಕರ ಒಂದು ಚಿಕ್ಕ ಕೆಲಸ ಮಾಡಬೇಕು. ಹೇಳಿ ಸರ್, ಏನ್ ಬೇಕಾದ್ರೂ ಮಾಡ್ತೀನಿ. ಈ ಸಂಬಂಧ ಕೇಳಿ ನೀನು ನಿನ್ ಮೂವ್ ಮಾಡ್ದೆ. ಈಗ ನನ್ ಸರ್ದಿ. ನಾನ್ ಮಾಡೋ ಈ ಮೂವ್ ನಲ್ಲಿ ನಿನ್ ಫ್ರೆಂಡ್ ಭವಿಷ್ಯ, ನನ್ ಮಗನ ಆಸೆ, ಈ ಮೂರೂ ಅಡಗಿದೆ. ನನಗೂ ನಿನಗೂ ಬೇರೆ ದಾರಿನೇ ಇಲ್ಲ. ಚೆಸ್ ಆಟದಲ್ಲಿ ಈ ಸಿಚುವೇಶನ್ಗೆ ಸ್ಟೇಲ್ ಮೇಟ್ ಅಂತಾರೆ. ನೀನ್ ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗಿದೀಯಾ. ನೀನ್ ಆಡಕ್ಕಾಗಲ್ಲ ಅಂತ ನೀನೇ ವಾಪಸ್ ತಗೋಬೇಕು. ನಿನ್ ಲೆವೆಲ್ನ ಆ ದೇವ್ರೆ ಫಿಕ್ಸ್ ಮಾಡ್ಬಿಟ್ರು. ಅಂದ್ರೆ ನಿನ್ ಬುದ್ಧಿ ಪರೀಕ್ಷೆ ಮಾಡೋದಕ್ಕೆ ಈ ಚೆಸ್ಸು. ನೀನ್ ಚೆಸ್ ಪ್ಲೇಯರೇ ಆಗ್ಬೇಕು. ನೀನ್ ಹೊರಗೆ ಬಂದ್ರೇನೆ ನನ್ ಮಗ ಒಳಗೆ ಹೋಗಕ್ ಸಾಧ್ಯ. ಬೇಡ. ಇಷ್ಟು ವರ್ಷ ನೀವು ಕಟ್ಟಿದ ಕನಸನ್ನ ಇವ್ರಿಗೋಸ್ಕರ ಬೇಡ. ನಿನಗೆ ಜಾಸ್ಮಿನ್ ಜೀವನ ಮುಖ್ಯ ಆದ್ರೆ, ಅವಳು ಈ ಮನೆಗೆ ಸೊಸೆಯಾಗಿ ಬರ್ಬೇಕಂದ್ರೆ ನೀನು ಆ ಟೂರ್ನಮೆಂಟ್ ಇಂದ ಆಚೆ ಬರಲೇಬೇಕು. ಇಷ್ಟು ದಿವಸ ನಿಮ್ಗೆ ಅವಮಾನ ಮಾಡಿದವ್ರಿಗೆ ನೀವು ಉತ್ತರ ಕೊಡೋದು ಬೇಡವಾ? ಸರಿ ಸರ್, ನಾನು ಟೂರ್ನಮೆಂಟಿಂದ ಹೊರಗೆ ಬರ್ತೀನಿ. ಜಾಸ್ಮಿನ್ಗಿಂತ ನನಗೆ ಟೂರ್ನಮೆಂಟ್ ಮುಖ್ಯ ಅಲ್ಲ. ಈ ಜನ ಅವಮಾನ ಮಾಡೋದಕ್ಕಿಂತ ಜಾಸ್ಮಿನ್ ಜೀವನ ಮುಖ್ಯ ನನಗೆ. ಜಾಸ್ಮಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆನಂದ್, ನಿಮ್ಮಿಬ್ಬರ ಫ್ರೆಂಡ್ಶಿಪ್ನ ನಾನು ಒಪ್ತೀನಿ. ಆದರೆ ಸಮಾಜ ಒಪ್ಪಲ್ವೇ? ಅದಕ್ಕೆ ಮದುವೆ ಆಗಿದ್ದ ದಿವಸದಿಂದ ನೀನು ಜಾಸ್ಮಿನ್ನ ನೋಡ್ಕೊಡ್ದು ಮಾತಾಡಿಸ್ಕೊಡ್ದು. ಸರ್, ನಾನು ಬೇಕಾದರೆ ಮಾತಾಡದೇ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಆದರೆ ಜಾಸ್ಮಿನ್ಗೆ ನನ್ನ ಮಾತಾಡ್ತಾ ಇರೋಕ್ಕಾಗಲ್ಲ ಸರ್. ನೀನು ಹೇಗೆ ಮಾಡ್ತೀಯಾ ಮಾಡ್ಕೋ. ನಿನ್ನ ಮೇಲೆ ದ್ವೇಷ ಬರೋ ಹಾಗೆ ಮಾಡ್ಕೋ. ನಿನ್ನ ನೋಡಿದ್ರೆ ಅಸಹ್ಯ ಆಗೋ ಥರ ನಡ್ಕೋ. ಸರಿ ಸರ್. ಬೇಜಾರ? ನನ್ನ ಗಂಡ ದೊಡ್ಡ ಮನುಷ್ಯ ಆಗ್ಬೇಕು ಅಂತ ನನಗಾಸೆ ಇರೋಲ್ವಾ? ಪರವಾಗಿಲ್ಲ ಬಿಡಿ. ನನ್ನ ಗಂಡ ಗ್ರೇಟ್ ಚೆಸ್ ಪ್ಲೇಯರ್ ಆಗದೆ ಇದ್ರು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆದ್ರೆ ಟೆನ್ಷನಾ? ನಾನು ಹೋದ್ಮೇಲೆ ಕೆಲಸ ಆಗದೆ ಇರುತ್ತಾ? ಅವ್ರ ಅಪ್ಪ ಅಮ್ಮ ಸಂಬಂಧಕ್ಕೆ ಒಪ್ಪಿದ್ರು. ರೀ, ಹುಡುಗನ ಬಗ್ಗೆ ಸ್ವಲ್ಪ ತಿಳ್ಕೋಬಹುದಾಗಿತ್ತಲ್ವಾ? ನಮ್ಗೆ ಯಾಕೆ ಬಿಡೆ, ಅವಳು ಕರ್ಮ ಅದು. ನಾವೇ ಗಂಡು ನೋಡಿ ಮದುವೆ ಮಾಡಿಸಿದ್ರೆ
ಲಕ್ಷಾಂತರ ರೂಪಾಯಿ ಖರ್ಚಾಗಿರೋದು. ಹೆಂಗೋ ಪೀಡೆ ತೊಲಗ್ತು. ನಾನೇ ಮನೆ ಬಿಟ್ಟು ಹೋಗು ಅಂದಿದ್ರೆ ಕೆಟ್ಟವನಾಗ್ತಿದ್ದೆ. ಸದ್ಯ ಅವಳೇ ದಾರಿ ಹುಡ್ಕೊಂಡ್ರು. ಆ ಅನಿಷ್ಟ ನನ್ನ ಜೀವನದಲ್ಲಿ ಬಂದಾಗಿಂದ ನಾನು ಒಳ್ಳೆ ದಿನ ನೋಡೇ ಇಲ್ಲ. ನನ್ನ ಜಾಸ್ಮಿನ್ಗೆ ಬೆವರು ಬರೆಸ್ತವ್ರನ್ನೇ ಅಂಥದ್ರಲ್ಲಿ ನಾನೇ ಕಣ್ಣೀರು ಹಾಕಿಸ್ಬಿಟ್ಟೆ. ಏನ್ರಿ ಇದೆಲ್ಲ? ಹೋಗಿದ್ರು ಮುಳ್ಳು ಚುಚ್ಚಿ ಶಿಕ್ಷೆ ಅನುಭವಿಸ್ಲೇಬೇಕು. ಲೋ ಆನಂದ, ಈ ಲೈಫ್ ಅಂದ್ರೆ ಏನು? ಲೈಫ್ ಅಂದ್ರೆ ಚೆಸ್ ಆಟ ಇದ್ದ ಹಾಗೆ. ಇಲ್ಲಿನ ಕಪ್ಪು ಬಿಳಿ ಹಾಗೆ ನಮ್ ಜೀವನದಲ್ಲಿ ಕೆಟ್ಟವರು ಒಳ್ಳೆಯವರು ಇದೆರಡರ ಮಧ್ಯೆ ನಮ್ ಜೀವನ. ಚೆಸ್ ಆಟದಲ್ಲಿ ಕಪ್ಪು ಮನೆನ ಬಿಟ್ಟು ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ಕೆಲವು ಸಾರಿ ನಾವು ಕೂಡ ಕೆಟ್ಟವರಾಗಬೇಕಾಗುತ್ತೆ, ಕೆಟ್ಟದ್ದನ್ನು ಮಾಡಬೇಕಾಗುತ್ತೆ. ಲೈಫ್ ಅನ್ನೋ ಇದೆಲ್ಲ ಇದ್ದಿದ್ದೆ. ಸಾರಿ ಜಾಸ್ಮಿನ್. ಅಯ್ಯೋ ತಿದಿರಿ. ಜಾಸ್ಮಿನ್ಗೆ ವೈಲಿನ್ ಅಂದ್ರೆ ಪ್ರಾಣ. ಅದಕ್ಕೆ ಮುರಿದಾಕಿದ್ದೀನಿ. ಹೇಗಿದ್ರು ಕೆಟ್ಟವನಾಗ್ತೀನಿ. ಏನ್ರಿ ಇದೆಲ್ಲ? ಯಾಕೆ ಹೀಗೆ ಮಾಡಿದ್ರಿ ಪಾಪ ಜಾಸ್ಮಿನ್? ಆ ದರಿದ್ರ ಶಬ್ದ ಕೇಳೋ ತಪ್ಪು ಬಿಡು. ಏಸ್ಗೆ ಅನ್ಸಿದ್ದನ್ನ ತೊಳೆದಾಕ್ಬಿಡ್ಬೇಕು. ಮಡ್ಲಲ್ಲಿ ಇಟ್ಕೊಂಡು ಮುದ್ದಾಡಕ್ಕಾಗಲ್ಲ. ಅವಳು ಶ್ರುತಿಯಲ್ಲಿ ನುಡಿಸ್ತೀನಿ ಅನ್ಕೊಂಡಿದ್ದಾಳೆ. ಆದ್ರೆ ಅವಳೇ ನನ್ನ ಜೀವನಕ್ಕೆ ಅಪಶ್ರುತಿ ಅಂತ ಗೊತ್ತಾಗಿಲ್ಲ. ಎತ್ತು ಮಗು ಕುತ್ತಿಗೆ ಕಿವುಚಿದಷ್ಟು ಸಂಕಟ ಆಗ್ತಿದೆ ಕಣೆ. ದೇವರ ಪಾದಕ್ಕಿಡೋ ಹೂ ಕಣೆ ಅವಳು. ಅವಳ ನನ್ನ ಕಾಲಲ್ಲೇ ಒಸ್ಕಾಗ್ತಾ ಇದ್ದೀನಿ. ಅಳ್ಸಲ್ಲ ಅಂತ ಮಾತು ಕೊಟ್ಟಿದ್ದೆ. ಲೋ ಆನಂದ, ನನ್ಗೊಂದ್ ಪ್ರಾಮಿಸ್ ಮಾಡ್ತೀಯಾ? ಏನದು? ನೀ ನನ್ ಯಾವ ಕಾರಣಕ್ಕೂ ಅಳಿಸ್ಬಾರ್ದು, ಆಯ್ತಾ? ಬಾವಾ, ನನ್ ನೆಕ್ಲೆಸ್ ನೋಡಿದ್ರಾ? ನಾನ್ ನೋಡಿಲ್ಲಮ್ಮ. ಅಮೂಲ್ಯ, ನನ್ ನೆಕ್ಲೆಸ್ ನೋಡಿದ್ಯಾ? ಇಲ್ಲ ಆಂಟಿ, ನಾನ್ ನೋಡಿಲ್ಲ. ನೀನ್ ನೋಡ್ದೇನೋ? ಇಲ್ಲಪ್ಪ, ನಾನ್ ನೋಡಿಲ್ಲ. ಅಕ್ಕ ಅಕ್ಕ, ನನ್ ನೆಕ್ಲೆಸ್ ನೋಡಿದ್ರಾ? ಇಲ್ವಲ್ಲ, ನಾನ್ ನೋಡಿಲ್ಲ. ರೀ, ನನ್ ನೆಕ್ಲೆಸ್ ಕಾಣಿಸ್ತಿಲ್ಲ. ನೀವೇನಾದ್ರೂ ನೋಡಿದ್ರಾ? ನಾನ್ ನೋಡಿಲ್ಲಪ್ಪ. ಒಳಗೆಲ್ಲ ಬಿಚ್ಚಿಟ್ಟಿರ್ತೀಯ ನೋಡು. ಎಲ್ಲಿ ಜಾಸ್ಮಿನ್, ಅಂಜು ನೆಕ್ಲೆಸ್ ಕಾಣ್ತಿಲ್ವಂತೆ. ನೀನೇನಾದ್ರೂ ನೋಡಿದ್ಯಾ? ಇಲ್ಲ, ನಾನ್ ನೋಡ್ಲಿಲ್ಲ.
ನಾನ್ ನೆಕ್ಲೆಸ್ ಕದ್ದಿದ್ದೀನಿ ಅಂತ ನಿನಗ್ ಡೌಟಾ? ಕದ್ದಿದ್ಯಾ ಅಂತ ಅಲ್ಲ, ಒಡವೆ ಹಾಕೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಕೊಂಡ್ಕೊಳ್ಳೋ ಯೋಗ್ಯತೆ ಇಲ್ದಿದ್ದಾಗ ಬೇರೆಯವ್ರ ವಸ್ತುಗೆ ಕೈ ಹಾಕ್ಬೇಕು ಅನ್ಸುತ್ತೆ. ಆನಂದ್, ನೀನ್ ನನ್ ಬಗ್ಗೆ ಈ ಮಾತು ಹೇಳ್ತಿದ್ಯಾ? ನೀನೇನ್ ದೇವಲೋಕದಿಂದ ಇಳಿದು ಬಂದಿದ್ಯಾ? ಶ್ರೀಮಂತ ನೋಡ್ಕೊಂಡಿದ್ಯಾ? ಅವನ್ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಯಾಕೆ ಕದ್ದಿರಬಾರ್ದು ಅನಿಸ್ತು? ಅಯ್ಯೋ, ಏನ್ರಿ ಇದೆಲ್ಲ? ಕೋಪ, ಮನಸ್ತಾಪ ಇದ್ಯಾವುದು ನಮ್ಮಿಬ್ಬರ ನಡುವೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ನ. ಈಗ ನನ್ನ ಕೈಯಾರನೆ ಎಲ್ಲ ಬರೆಸ್ಬಿಟ್ಟೆ. ಈಗ ಅವಳಿಗೆ ನನ್ನ ಮೇಲೆ ಕೋಪ ಮಾತ್ರ ಅಲ್ಲ, ದ್ವೇಷನೇ ಉಟ್ಕೊಂಡಿರುತ್ತೆ. ಆನಂದ್, ಒಂದ್ ನಿಮಿಷ. ಟೂರ್ನಮೆಂಟಿಗೆ ಸೆಲೆಕ್ಟ್ ಆಗಿದ್ದಕ್ಕೆ ಮೈಕಲ್ ಪಾರ್ಟಿ ಕೊಡ್ತಿದ್ದಾನೆ. ನೀನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನಾನು ಸೆಲೆಕ್ಟ್ ಆಗಿಲ್ಲ ಅಂತ ಎಲ್ಲ ಆಡ್ಕೋತಿದ್ರೆ ನೀನು ಅದು ನೋಡಿ ಮಜಾ ತಗೊಳೋದಕ್ಕ? ಇಲ್ಲ, ನೀನಿರೋ ದೊಡ್ಡ ಪ್ಲೇಯರ್ ಅಂತ ನಾನು ಅಲ್ಲಿ ಬಂದು ಚಪ್ಪಾಳೆ ಹೊಡಿಬೇಕಾ? ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ನೀವೇ ಔಟ್ ಬನ್ನಿ. ಆನಂದ್ ಸರ್, ಡೆಲಿವರಿ ಬಾಯ್ಸ್ ಬಂದಿಲ್ಲ. ಇವತ್ತು ತಾಜ್ ಹೋಟೆಲ್ ಎಂಗೇಜ್ಮೆಂಟ್ ಪಾರ್ಟಿ ಇದೆ. ಈ ಪಾರ್ಸಲ್ ಅಲ್ಲಿ ಕೊಟ್ಬಿಟ್ ಬಾ. ಇವನ್ನ ಕರ್ಕೊಂಡು ಹೋಗ್ತಾ ಇದ್ಯಾ? ಹೌದು ಸರ್. ಹುಷಾರು, ದಾರಿಲಿ ಇವನೇ ಇದನ್ನ ತಿನ್ಬಿಟ್ಟಾನು. ಚೆನ್ನಾಗಿರಿ. ಹಲೋ ಮೈಕಲ್. ಓ ಹಾಯ್, ಕಂಗ್ರ್ಯಾಚುಲೇಷನ್. ಎಲ್ಲಿಗೆ ಬರಬಾರ್ದು ಅನ್ಕೊಂಡಿದ್ನ, ಅಲ್ಲಿಗೆ ಬಂದ್ಬಿಟ್ಟೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಫಂಕ್ಷನ್ಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಕರೆದೆ ಅಂತ ಬರಲಿಲ್ಲ, ಕೇಕ್ ಕೊಡೋಣ ಅಂತ ಬಂದೆ. ನಿನ್ನ ಫಂಕ್ಷನ್ ಅಂತ ಗೊತ್ತಾಗಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಹಲೋ, ನಿಮ್ಮನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬುಕ್ ಮಾಡೋದಕ್ಕೆ ಬಂದಿದ್ದಾರೆ. ಓ ಸರ್, 5 lakhs ಅಡ್ವಾನ್ಸ್ ತಂದಿದ್ದೀನಿ, ತೊಳಿ ಸರ್. ನೋ 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 ನೋ, ನಾನಿನ್ನು ಟೂರ್ನಮೆಂಟ್ ಗೆದ್ದಿಲ್ಲ, ಆಗಲೇ ಕಾಂಟ್ರಾಕ್ಟ್ ಆಯ್ತು. ಗೆಲ್ಲೋಕ್ ಮುಂಚೆ ಕಿರೀಟ ಹಾಕೊಳ್ಳೋ ಶೋಕಿ ನನಗಿಲ್ಲ. ದ ನ್ಯೂ ಗ್ರ್ಯಾಂಡ್ ಮಾಸ್ಟರ್ ಮೈಕೆಲ್ ಜೋಸೆಫ್ ಅಂತ ಅನೌನ್ಸ್ ಆದ್ಮೇಲೆ ಬನ್ನಿ. ಸಿಂಹಾಸನ ಮೇಲೆ ಕೂತ್ಕೊಳ್ಳೋ ರಾಜ ಇಲ್ಲೇ ಇದ್ದಾನೆ. ಪಟ್ಟಾಭಿಷೇಕ ಇನ್ಯಾರಿಗೂ ಆಗ್ತಾ ಇದೆ. ಇಲ್ಲಿಗೆ ಯಾಕೆ ಬಂದೆ? ಸಾರಿ ಸರ್, ನಿಮ್ಮ ಫಂಕ್ಷನ್ ಅಂತ ಗೊತ್ತಾಗ್ಲಿಲ್ಲ. ಕೇಕ್ ಕೊಟ್ಟು ಹೋಗೋಣ ಅಂತ ಬಂದೆ. ಇದಕ್ಕೆ ತಗೋ. ಥ್ಯಾಂಕ್ ಯು ಸರ್. ನಿಮ್ಮ ಮಗ ಸೆಲೆಕ್ಟ್ ಆಗಿದ್ದಕ್ಕೆ ಇದೊಂದು ಸ್ಮಾಲ್ ಗಿಫ್ಟ್ ಆಗಿ ನೀವೇ ಇಟ್ಕೊಳ್ಳಿ. ಮೈಕಲ್, ಯಾಕೋ ಈ ನಡುವೆ ಆನಂದ್ಗೆ ನನ್ ಕಂಡ್ರೇನೆ ಆಗ್ತಾ ಇಲ್ಲ. ನಾನು ಸೆಲೆಕ್ಟ್ ಆದೆ, ಅವನಾಗ್ಲಿಲ್ಲ. ನನ್ನ ಮೇಲಿರೋ ಕೋಪ ನಿನ್ನ ಮೇಲೆ ತಿರ್ಸ್ಕೊತಿದ್ದಾನಷ್ಟೇ. ಆದ್ರೂ ನನ್ನಿಂದ ಆನಂದ್ ಅಪ್ಸೆಟ್ ಆಗ್ಬಾರ್ದು. ನೀನೇನಾದ್ರೂ ಉಪಾಯ ಮಾಡಿ ನನ್ನ ಆ ಮನೆಯಿಂದ ನಿಮ್ಮನೆ ಕರ್ಕೊಂಡ್ ಬರ್ತೀಯಾ? ಓಕೆ, ಚೀರ್ ಅಪ್ ನಾವ್. ಯಾ ಆನಂದ್, ಈ ನಡುವೆ ನನ್ ಕಂಡ್ರೆ ನಿಂಗೆ ಆಗ್ತಿಲ್ಲ. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ಕೋಪನ ಮನ್ಸಲ್ಲಿಟ್ಕೊಂಡು ದಿನ ಒಂದ್ ಫೋನ್ ಮಾಡು. ನಿನ್ ಜೊತೆ ಮಾತಾಡ್ದೆ ನನಗ್ ಬದುಕಕ್ಕಾಗಲ್ಲ ಆನಂದ್. ಆನಂದ್,
ಬಾಂಬೆಗೆ ಹೋಗ್ತಿದ್ಯಂತೆ? ಅಲ್ವೋ, ಸ್ನೇಹಕ್ಕೋಸ್ಕರ ಮನೆಯವ್ರನ್ನೇ ದೂರ ಮಾಡಕ್ಕೆ ರೆಡಿ ಇದ್ದೆ. ನಿನ್ನ ಸ್ನೇಹನೂ ಕಳ್ಕೊಂಡು ಕೆರಿಯರ್ನೂ ಕಳ್ಕೊಂಡು ಏನೋ ಇದೆಲ್ಲ. ಜಾಸ್ಮಿನ ನೋಡದೆ ಮಾತಾಡಿಸ್ದೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದಕ್ಕೆ ಬಾಂಬೆಗೆ ಶಿಫ್ಟ್ ಆಗ್ತೀನಿ. ಬರ್ತೀನಿ. ಮಿಸ್ಟರ್ ಡೇವಿಡ್, ನನ್ನ ಮಗನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆನಂದ್ ವಿತ್ಡ್ರಾ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಂಡಿಡೇಟ್ ಇದ್ದಿದ್ದೆ ನಿಮ್ಮ ಮಗ ಮೈಕಲ್. ಆನಂದ್ ಯಾಕೆ ವಿತ್ಡ್ರಾ ಮಾಡ್ದ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವನ ಫ್ರೆಂಡ್ ಜಾಸ್ಮಿನು ನನ್ನ ಮಗ ತುಂಬಾ ಲವ್ ಮಾಡ್ತಿದ್ರು. ಅವನು ಅವನ ಫ್ರೆಂಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಆ ನಂಬರ್ 1 ಚೆಸ್ ಪ್ಲೇಯರ್ ಜೊತೆ ನಾನು ಒಂದ್ ಸಣ್ಣ ಕಾಯಿನ್ ಮೂವ್ ಮಾಡಿದೆ. ಟೂರ್ನಮೆಂಟ್ ಇಂದ ವಿತ್ಡ್ರಾ ಮಾಡು, ಜಾಸ್ಮಿನ್ಗೂ ನನ್ನ ಮಗನ್ಗೂ ಮದುವೆ ಮಾಡ್ತೀನಿ ಅಂತ ಹೇಳಿದೆ. ದಟ್ಸ್ ಆಲ್. ಚೇಚೆ, ಎಂತ ಒಳ್ಳೆ ಟ್ಯಾಲೆಂಟ್ಗೆ ಅನ್ಯಾಯ ಮಾಡ್ಬಿಟ್ರಿ. ನಾಳೆ ಈ ವಿಷಯ ಏನಾದ್ರೂ ಜಾಸ್ಮಿನ್ ಗೊತ್ತಾದ್ರೆ ನಿಮ್ ಮರ್ಯಾದೆ ಏನಾಗುತ್ತೆ? ಸಾಧ್ಯನೇ ಇಲ್ಲ. ಅವಳಿಗೆ ನಿನ್ ಮೇಲೆ ದ್ವೇಷ ಬರ್ಬೇಕು, ಹಾಗೆ ಮಾಡು ಅಂದೆ. ಅವನ್ ಹಾಗೆ ಮಾಡ್ದ. ಈಗ ಅವನಿ ಎಲ್ಲೋ ಇವಳಿ ಎಲ್ಲೋ, ನನಗೆ ನನ್ನ ಮಗನೇ ಮುಖ್ಯ. ಮೈಕಲ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅಕಾಡೆಮಿಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ದಿನ. ನಮ್ಮ ರಾಜ್ಯದ ಬಾವುಟವನ್ನ ಬೇರೆ ದೇಶದಲ್ಲಿ ನೆಡಲು ಹೊರಟಿರುವ ಮೈಕಲ್ ರವರಿಗೆ ನಮ್ಮ ಅನಂತಾನಂತ ವಂದನೆಗಳು. ರೀ, ನಿಮಗ್ ನಡಿಬೇಕಾಗಿದ್ದ ಸನ್ಮಾನ ಸತ್ಕಾರ ಬೇರೆಯವ್ರಿಗೆ ನಡೀತಿದ್ರೆ ಕೊಂಡ್ ಚಪ್ಪಾಳೆ ತಟ್ತಾ ಇದ್ದೀರಾ. ಏನು ಅಂತ ಮಾತಾಡ್ತೀಯ? ಮೈಕಲ್ ಬೇರೆ ಅವನ, ಜಾಸ್ಮಿನ್ ಗಂಡ ಅವನು. ಅವನು ದೊಡ್ಡ ಪ್ಲೇಯರ್ ಅಂತ ಅನ್ನಿಸ್ಕೊಂಡ್ರೆ ಜಾಸ್ಮಿನ್ ಸಂತೋಷ ಪಡ್ತಾಳೆ. ಅವರಿಬ್ರು ಚೆನ್ನಾಗಿದ್ರೆ ನನಗಿಂತ ಸಂತೋಷ ಪಡೋರು ಬೇರೆ ಯಾರಿದ್ದಾರೆ ಹೇಳು? ಚೆಸ್ ಅನ್ನೋದು ಸುಲಭವಾದ ಆಟ ಅಲ್ಲ. ಇಂಟೆಲಿಜೆನ್ಸ್, ಕಾನ್ಸಂಟ್ರೇಷನ್, ಡೆಡಿಕೇಶನ್, ಈ 3 ಅತ್ಯವಶ್ಯಕ. ಈ ಅಷ್ಟು ಗುಣಗಳು ನಮ್ಮ ಮೈಕಲ್ ರವರಲ್ಲಿದ್ದು ಈ ಟೂರ್ನಮೆಂಟ್ ನಲ್ಲಿ ಅವರು ಜಯ ಸಾಧಿಸ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮೈಕಲ್ ರವರು ತಮ್ಮ ಅನಿಸಿಕೆನ ನಮ್ಮೆಲ್ಲರೂ ಮುಂದೆ ಹಂಚ್ಕೋಬೇಕು ಅಂತ ಕೇಳ್ಕೋತೀನಿ. ಬನ್ರಿ ಹೋಗೋಣ. ಟ್ರೈನ್ ಇನ್ನೂ ಬಂದಿಲ್ಲ ಇರೇ. ಮೈಕಲ್ ಏನ್ ಮಾತಾಡ್ತಾನೆ ಕೇಳೋಣ. ಅವನ ಮಾತು ಕೇಳಿ ಆನಂದ ಪಟ್ಟು ಚಪ್ಪಾಳೆ ಹೊಡೆಯೋಸು ನಿಮಗಿರಬಹುದು, ನನಗಿಲ್ಲ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇವತ್ತಿನ ದಿವಸ ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸನ್ಮಾನ ಸ್ವೀಕರಿಸಿದ್ರೆ ಅಂದ್ರೆ ಅದಕ್ಕೆ ಕಾರಣ ನನ್ನ ತಂದೆ. ಹಿ ಈಸ್ ಅ ಗ್ರೇಟ್ ಫಾದರ್. ನಾನು 2ನೇ PUC ಇದ್ದಾಗ ಫೈನಲ್ ಎಕ್ಸಾಮ್ಸ್ ಮತ್ತು ಅಂಡರ್ 17 ರ್ಯಾಂಕಿಂಗ್ ಟೂರ್ನಮೆಂಟ್ ಒಂದೇ ಸಲ ನಡೀತು. ಬೇರೆ ಯಾರಾದರೂ ಆಗಿದ್ರೆ ಪರೀಕ್ಷೆ ಬರೀ ಆಮೇಲೆ ಆಡು ಅಂತ ಹೇಳೋರು. ಬಟ್ ನನ್ನ ತಂದೆ ಹಾಗೆ ಮಾಡಲಿಲ್ಲ. ಚೆಸ್ ಆಡೋದಕ್ಕೆ ಎನ್ಕರೇಜ್ ಮಾಡಿದ್ರು. ಹಿ ಅಗೇನ್ ಪ್ರೂವ್ಡ್ ಹಿ ಈಸ್ ಅ ಗ್ರೇಟ್ ಫಾದರ್. ತಂದೆ ಮಕ್ಕಳಿಗೆ ಮಾಡಬೇಕಾದ್ದು ಕರ್ತವ್ಯ ಇರಬಹುದು, ಆದ್ರೆ ನಾನು ಅದನ್ನು ಋಣ ಅನ್ಕೋತೇನೆ. ಇವತ್ತು ಈ ಟೂರ್ನಮೆಂಟ್ಗೆ ನಾನು ಸೆಲೆಕ್ಟ್ ಆಗೋದಕ್ಕೆ ಕಾರಣನು ನನ್ನ ತಂದೆನೇ. ಜೀವನಾನು ಒಂಥರ ಚೆಸ್ ಆಟ ಇದ್ದ ಹಾಗೆ. ಜೀವನದಲ್ಲಿ ಎದುರಾಳಿ ವೀಕ್ನೆಸ್ ತಿಳ್ಕೊಂಡು ಪ್ರತಿಯೊಬ್ಬರೂ ಮೂವ್ ಮಾಡ್ತಾನೆ ಇರ್ತಾರೆ. ನನ್ನ ತಂದೆನೂ ಆ ಥರ ಒಂದು ಇಂಟೆಲಿಜೆಂಟ್ ಮೂವ್ ಮಾಡಿದ್ರು. ಕೈಕೇಯಿ ತನ್ನ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ರಾಮನನ್ನ ಕಾಡಿ ಕಳಿಸಿದ ಹಾಗೆ ನನ್ನ ತಂದೆನೂ ರಾಮನಷ್ಟೇ ಒಬ್ಬ ದೊಡ್ಡ ವ್ಯಕ್ತಿನ ದೂರ ಮಾಡಿ ನಾನು ಈ ಟೂರ್ನಮೆಂಟ್ಗೆ ಸೆಲೆಕ್ಟ್ ಆಗೋ ಹಾಗೆ ಮಾಡಿದ್ರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಿಸ್ಟರ್ ಆನಂದ್. ಜಾಸ್ಮಿನ್ ಆನಂದ್ ಚಿಕ್ಕ ವಯಸ್ಸಿನಲ್ಲೇ ದಡದಲ್ಲಿ ಒಂದು ದೋಣಿ ಕಟ್ಟಿದ್ರು. ಆದ್ರೆ ಅದನ್ನು ನಮ್ಮ ತಂದೆ ನೀರಿನಲ್ಲಿ ಬಿಟ್ಬಿಟ್ರು. ಮುಳುಗಿದ್ದು ಬರೀ ದೋಣಿ ಅಲ್ಲ, ಅವರಿಬ್ಬರ ಸ್ನೇಹ ಸಂಬಂಧ.
ಚಿಪ್ಪು ಮುತ್ತನ್ನು ತನ್ನ ಮಡಿಲಲ್ಲಿ ಬಚ್ಚಿಟ್ಕೊಂಡು ಕಾಪಾಡೋ ಹಾಗೆ ಆನಂದ್ ಜಾಸ್ಮಿನ ತನ್ನ ಎದೆಯಲ್ಲಿ ಇಟ್ಕೊಂಡಿದ್ದ. ಅವಳಿಗೋಸ್ಕರ, ಅವಳ ಸ್ನೇಹಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋ ಅವನ ವೀಕ್ನೆಸ್ ಅನ್ನ ಕಾಯಿನ್ ಮಾಡಿ ಅಪ್ಪ ಅವನಿಗೆ ಚೆಕ್ ಮೇಟ್ ಇಟ್ರು, ಅವನ ಕನಸುಗಳಿಗೆ, ಅವನ ಭಾವನೆಗಳಿಗೆ. ಡ್ಯಾಡ್, ಫೇರ್ ಪ್ಲೇ ಒಬ್ಬ ಸ್ಪೋರ್ಟ್ಸ್ ಮನ್ ಸೃಷ್ಟಿ ಮಾಡುತ್ತೆ, ಫೌಲ್ ಪ್ಲೇ ಅಲ್ಲ. ಇಬ್ರು ಜೊತೆಗಿದ್ರೆ ಈ ವಿಷಯ ಯಾವತ್ತಾದ್ರೂ ಹೊರಗೆ ಬರುತ್ತೆ ಅಂತ ಹಿ ಪ್ಲೇಡ್ ಎ ಡರ್ಟಿ ಗೇಮ್. ಅವರಿಬ್ಬರನ್ನು ದೂರ ಮಾಡಿದ್ರು. ಚಿಕ್ಕ ವಯಸ್ಸಿನಿಂದ ಶ್ರದ್ಧೆ ಇಟ್ಟು ಕಷ್ಟಪಟ್ಟು ಸಾಧನೆ ಮಾಡಿದ್ದನ್ನು ಯಾರೂ ತ್ಯಾಗ ಮಾಡಲ್ಲ. ಆದ್ರೆ ಆನಂದ್ ಜಾಸ್ಮಿನ್ಗೋಸ್ಕರ ತ್ಯಾಗ ಮಾಡಿದ್ದಾರೆ. ಜೀವನದಲ್ಲಿ ಒಳ್ಳೆ ಸ್ನೇಹಿತರು ಸಿಗೋದು ತುಂಬಾ ಕಷ್ಟ. ಯು ಆರ್ ರಿಯಲಿ ಲಕ್ಕಿ ಜಾಸ್ಮಿನ್. ಸ್ನೇಹಿತರೇ ಇಲ್ದಿರೋರು ಬಡವರು, ನಾವೆಲ್ಲ ತುಂಬಾ ಬಡವರು. ಬಟ್ ಯು ಆರ್ ರಿಚ್, ರಿಯಲಿ ರಿಚ್. ಕೃಷ್ಣನಂತ ಸ್ನೇಹಿತ ಇದ್ರೆ ಕುರುಕ್ಷೇತ್ರ ಗೆಲ್ಬಹುದು, ದುರ್ಯೋಧನಂತ ಸ್ನೇಹಿತ ಇದ್ರೆ ಪ್ರಾಣ ಕೊಡಬಹುದು. ಅದಕ್ಕೆ ಸಾಕ್ಷಿ ನಿಮ್ಮಿಬ್ಬರ ಸ್ನೇಹ, ಆನಂದರ ತ್ಯಾಗ. ನನ್ನ ತಂದೆ ಮಾಡಿರೋ ತಪ್ಪಲ್ಲಿ ನಾನು ಯಾವ ಪಾತ್ರನೂ ಇಲ್ಲ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಸೆಲೆಕ್ಟರ್ಸ್ಗೆ ನಂದೊಂದು ರಿಕ್ವೆಸ್ಟ್. ಸೊ ಸ್ನೇಹದ ಸಮಾಧಿ ಮೇಲೆ ಗೆಲುವಿನ ಬಾವುಟ ನೆಡೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಈ ಗ್ರ್ಯಾಂಡ್ ಮಾಸ್ಟರ್ಸ್ ಟೂರ್ನಮೆಂಟ್ನಲ್ಲಿ ಆಡೋಕೆ ಗೆಲ್ಲೋಕೆ ಅರ್ಹತೆ ಇರೋದು ಆನಂದನಿಗೆ ಮಾತ್ರ. ಐ ಥಿಂಕ್ ಹಿ ಈಸ್ ದ ಬೆಸ್ಟ್ ಇನ್ ದ ಕಂಟ್ರಿ ಟುಡೇ. ವೆಲ್ ಡನ್ ಮೈಕಲ್. ಯು ಪ್ರೂವ್ ದಟ್ ಯು ಹ್ಯಾವ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್. ಥ್ಯಾಂಕ್ ಯು. ಸಮಯ ಕಡಿಮೆ ಇದೆ, ತಕ್ಷಣ ಆನಂದ ಕಳಿಸು. ಜಾಸ್ಮಿನ್, ಅಂಕಲ್, ಆನಂದ್ ಇಲ್ವಾ? ಈಗ ತಾನೇ ಬಾಂಬೆಗೆ ಹೊರಟ್ಬಿಟ್ನಲ್ಲಮ್ಮ. ಹೌದಾ? 4 ಟ್ರೈನು. ಜೊತೆಯಾಗಿ ಹುಟ್ಟಲಿಲ್ಲ ನನಗಂತೂ ನೀನೇ ಎಲ್ಲ. ಮಾಯಗಾರ ಸೃಷ್ಟಿಯಲ್ಲಿ ಹೂಗಾರ ನೀನೇ. ಸರಿಗಮ ಸರಿ ಮಿಡಿ 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 ಸ್ನೇಹ ಕಂತೆಯ. ಸಿಹಿ 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 ಜೀನಿಗಿಂತ ಸಿಹಿ ಸ್ನೇಹ ಕಲರ. ನಿನ್ ಪ್ರಾಮಿಸ್ ಕೀಪ್ ಅಪ್ ಮಾಡಲಿಲ್ಲ, ನನ್ನ ಅಳಿಸ್ಬಿಟ್ಟೆ ಅಲ್ಲ. ನಾನು ನಿನ್ನ ಜೀವನ ಚೆನ್ನಾಗಿರ್ಲಿ ಅಂತ ತ್ಯಾಗ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಥರ ಬಂಗಾರದ ಮನುಷ್ಯ ಆಗಕ್ಕೆ ಹೊರಟುಬಿಟ್ಟೆ. ಆದರೆ ಟ್ರೈನ್ ಡಿಲೇ ಆಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ನ ರಿನ್ಯೂ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತು. ದೊಡ್ಡವರಾದರೆ ಇದೇ ತೊಂದರೆ. ಅದಕ್ಕೆ ಯಾವಾಗಲೂ ಮಕ್ಕಳಿಗೆ ಎದ್ಬಿಡೋಣ.